ಪ್ರಸನ್ನ. ಈ ಸಿನಿಮಾ ಯಾವುದೇ ಕಾರಣಕ್ಕೂ ನಾವು ನಮ್ಮ ಈ ಒಂದು 20 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಒಂದು ಗ್ಯಾರಂಟಿ ಏನಂದರೆ ಸಿನಿಮಾಗೂ ನ್ಯಾಷನಲ್ ಅವಾರ್ಡ್ ಬರುತ್ತೆ, ನಮ್ಮ ಧ್ರುವಗಂತೂ ಮಿಸ್ಸೇ ಇಲ್ಲ. ಕಾರಣ ಪರ್ಫಾರ್ಮೆನ್ಸ್ ದುಡ್ಡಿಗೋಸ್ಕರ ಮಾಡಿಲ್ದಿರೋ ಇರೋ ನಾನು ನೋಡಿರೋ ಇದರಲ್ಲಿ ವೆಯ್ಟ್ ಮಾಡ್ದೇನೆ ಬರೀ ಸಿನಿಮಾ ಅನ್ನೋದು ಇದ್ದಾರೆ. ಅದರಲ್ಲೂ ಒಂದು ಸಿನಿಮಾಗೆ ಇಷ್ಟು ಥರ ವೆಯ್ಟ್ ಮಾಡಿಕೊಂಡು ಬೇರೆ ಸಿನಿಮಾ ಚಾನ್ಸ್ ಬಂದ್ರೂ ಅವ್ರಿಗೆ ಎಷ್ಟೋ ಆಫರು ಎಷ್ಟೋ ಅಡ್ವಾನ್ಸ್ ಬಂದ್ರೂ ಅವ್ರು ತಗೊಳ್ಳಿಲ್ಲ. ಅದೆಲ್ಲ ನಾನೇ ನನ್ನ ಕಡೆಯಿಂದ ಒಂದು 2 ಕಡೆ ಹೋದಾಗಲೂ ಅಷ್ಟೇ ಈ ಸಿನಿಮಾ ಮುಗಿಯೋರು ಆಮೇಲೆ ಮಾತಾಡ್ತೀನಿ ರಮಣ ಅಂದರು. ಅದೊಂದು ಸಂತೋಷ. ಇನ್ನು ನಮ್ಮ ರಾಘಣ್ಣ ಜೊತೆ ನಾನು ಸ್ವಸ್ತಿಕ್ ಸಿನಿಮಾ ಮಾಡಿದ್ದು, ಅದು ಬಿಟ್ಟರೆ ನನಗೆ ಇದರಲ್ಲಿ ಅವ್ರ ಕಾಂಬಿನೇಷನ್ ಅವಕಾಶ ಸಿಕ್ತು, ಭಾಳ ಖುಷಿ ಆಯಿತು. ಟೋಟಲ್ ಆಗಿ ಇಂಥ ಒಂದು ಟೀಮು, ಇಂಥ ಒಂದು ಸಿನಿಮಾ, ಈ ಸಿನಿಮಾನೇ ದಯವಿಟ್ಟು ಒಂದು ಇನ್ನೊಂದು ಹೇಳಬೇಕು, ವಿಜಯ್ ಮೆಟ್ಲ ಕ್ಯಾಮ್ರಾಮನ್ ಮಾತ್ರ ಮರೆಯಂಗೆ ಇಲ್ಲ. ಯಾಕಂದರೆ ಮೆಟ್ಲು ನಾವು ಇಳ್ಕೊಂಡ್ಬಂದು ಮಾತಾಡುವಂಥ ಶಾರ್ಟ್ ಅದು 7 ನಿಮಿಷದ್ದು, ಬಟ್ ಅವರು ರಿವರ್ಸಲ್ಲಿ ಕ್ಯಾಮ್ರಾ ಇಟ್ಕೊಂಡು ಮೆಟ್ಲು ರಿವರ್ಸಲ್ಲಿ ಇಳ್ಕೊಂಡು ಆ ಶಾರ್ಟ್ನ, ಯಾಕಂದರೆ ಹೀರೋಗೆ ಇನ್ನೊಬ್ರಿಗೆ 1 ಮೋರ್ ಆದರೆ ಭಾಳ ಕಷ್ಟ ಇಂಥ ದೊಡ್ಡ ಸೀನ್ ಮಾಡಿದ್ರು. ಯಾವುದೇ ಮಿಸ್ಟೇಕ್ ಇದೆ ತೊಗೊಂಡಿದ್ದಾರೆ. ಆ ಕ್ಯಾಮ್ರಾಮನ್ಗೂ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಎಲ್ಲರೂ ಇನ್ನೆಲ್ಲರೂ ತುಂಬ ಚೆನ್ನಾಗಿದೆ. ಇನ್ನು ಈ ಸಿನಿಮಾ ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ಚಂದನ್ ಶೆಟ್ಟಿ ಭಾಳ ಇದು ಖರಾಬು ಸಾಂಗ್ ಇನ್ನೊಂದಾಗಲಿ ಪ್ರತಿಯೊಂದು ಇವತ್ತು ದಾಖಲೆ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೋಟಲ್ ಟೀಮು ಪ್ರೊಡ್ಯೂಸರ್ ಫ್ರೆಂಡ್ಸ್ ಆಗ್ಬೋದು, ಅವರ ಕ್ಯಾಮ್ರಾಮನ್ ಫ್ರೆಂಡ್ಸು ಮತ್ತು ನಮ್ಮ ಹೀರೋ ಫ್ರೆಂಡ್ಸು, ನಮ್ಮ ಫ್ರೆಂಡ್ಸ್ಗಳು ಎಲ್ಲರೂ ನಮಗೆ ಫೋನ್ ಮಾಡಿ ಹೇಳ್ತಾರೆ, ಇಷ್ಟು ಜನದ ಆಶೀರ್ವಾದ ಇದೆ, ಸಿನಿಮಾ ಗೆಲುವು ಖಂಡಿತ ಸಿಗುತ್ತೆ. ನಮ್ಮ ಇನ್ಸ್ಪೆಕ್ಟರ್ ಸರ್ ಹೇಳಿದಾಗೆ ಇನ್ನೇನಿದ್ರು ಬರೀ ಅವಾರ್ಡ್ ತಗೊಳ್ಳೋದು ಅಷ್ಟೇ. ಪರಮಾತ್ಮಂದೇ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು. ಈಗ ನಾಣಿ ಸರ್ ಹೇಳ್ದಂಗೆ ಎಲ್ಲರೂ ಸಿನಿಮಾ ಬಗ್ಗೆ ಒಂದಷ್ಟೊಂದಷ್ಟು ಸ್ವಲ್ಪ ಹೇಳ್ಬಿಟ್ರೆ ಥಿಯೇಟ್ರಲ್ಲಿ ರಿಲೀಸ್ ಆಗೋಕ್ಕಿಂತ ಮುಂಚೆ ಒಂದಷ್ಟು ಇನ್ಫಾರ್ಮೇಶನ್ಸ್ ಗೊತ್ತಾಗ್ಬಿಡುತ್ತೆ. ಬಟ್ ಆದರೂ ಕೂಡ ಈ ಒಂದು ಸಿಚುವೇಶನ್ ಅಲ್ಲಿ ಸಿನಿಮಾಗಳನ್ನ ಥಿಯೇಟರ್ಗಳಲ್ಲಿ ಬಿಡುಗಡೆ ಮಾಡಬೇಕಾ ಅಂತ ಯೋಚನೆ ಮಾಡುವಂತಹ ಪರಿಸ್ಥಿತಿಯಲ್ಲಿದ್ದಾಗ 1000 ಥಿಯೇಟರ್ಸ್ ಅಲ್ಲಿ ಬಿಡುಗಡೆ ಮಾಡೋದಕ್ಕೆ ನಿಜಕ್ಕೂ ವಿಲ್ ಇರಬೇಕು. ಅದಕ್ಕೊಂದು ದೊಡ್ಡ ಚಪ್ಪಾಳೆ ನಮ್ಮ ನಿರ್ಮಾಪಕರಿಗೆ ಪ್ಲೀಸ್. ಸೊ ಈಗ ನಮ್ಮ ಪೊಗರು ಚಿತ್ರದ ನಿರ್ಮಾಪಕರಾದಂತಹ ಗಂಗಾಧರ್ ಸರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹಾಗೇನೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದಂತಹ ಶಿವಾರ್ಜುನ್ ಸರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಸಿನಿಮಾ ರಿಲೀಸು, ಥಿಯೇಟರ್ ಟೆನ್ಷನ್ ಎಲ್ಲ ಕಡೆ ಓಡಾಡ್ತಿದೆ. ಎಲ್ಲ ನಿರ್ಮಾಪಕರ ಪರವಾಗಿ ಅದ್ರ ಬಗ್ಗೆ ನೀವು ಒಂದು ಮಾತು ಹೇಳಿ ಸರ್ ಪ್ಲೀಸ್. ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ಹಾಗೂ ಸಭೆಯಲ್ಲಿ ಎಲ್ಲ ಸೇರಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾವು ಇಷ್ಟು ಜನ ಒಟ್ಟಾಗಿ ಬಂದಿದ್ದು ಒಂದು ಒಳ್ಳೆಯ ಉದ್ದೇಶದಿಂದ. ಇದರಿಂದ ಬಹಳಷ್ಟು ಶ್ರಮ ಆ ನಮ್ಮ ನಿರ್ಮಾಪಕ ಗಂಗಾಧರ್ ಅವ್ರದ್ದು 3 ವರ್ಷದಿಂದ ತುಂಬ ಕಷ್ಟಪಟ್ಟು ಈ ಚಿತ್ರನ ನಿರ್ಮಿಸಿದ್ದಾರೆ. ಇಂಥ ಒಂದು ಪೀರಿಯಡಲ್ಲಿ ಕೋವಿಡ್-19 ಮುಗಿದ ತಕ್ಷಣ 50% ಇರತಕ್ಕಂಥ ಆಡಿಯನ್ಸ್ ಬರುವಾಗ ಕೂಡ ಧೈರ್ಯ ಮಾಡಿ ನಾನು ಸಿನಿಮಾ ರಿಲೀಸ್ ಮಾಡ್ತೀನಿ ಅಂತ ಹೇಳಿ ಮುಂದೆ ಬಂದಿರೋದಕ್ಕೆ ದಯವಿಟ್ಟು ಎಲ್ಲರೂ ಒಂದು ಬಾರಿ ಚಪ್ಪಾಳೆ ಹೊಡಿಬೇಕು. ಎಲ್ಲ ವೇದಿಕೆಗಳಲ್ಲೂ ನಮ್ಮ ಅನುಷ್ಠಾನರಾಗೋದು ಮತ್ತೊಬ್ಬರಾಗೋದು ಚಿತ್ರದಲ್ಲಿ ಕಲಾವಿದರು ಟೆಕ್ನಿಷಿಯನ್ ಬಗ್ಗೆನೇ ಮಾತಾಡ್ತಾರೆ. ಆದರೆ ಅದು ಹಿಂದೆ ಇರತಕ್ಕಂಥ ಒಬ್ಬ ನಿರ್ಮಾಪಕನ ಯಾರು ನೆನೆಸ್ಕೊಳ್ಳಲ್ಲ. ಈ ಒಂದು 13 ತಿಂಗಳು ಈಗ ನಿಂತಿರತಕ್ಕಂಥ ಎಲ್ಲ ನಿರ್ಮಾಪಕರು, ಸಲಗ ಆಗ್ಬೋದು, ಕೋಟಿಗೊಬ್ಬ ಆಗ್ಬೋದು, ರಾಬರ್ಟ್ ಆಗ್ಬೋದು, ಇವತ್ತು ಇಂಡಸ್ಟ್ರಿನ ಕಾಪಾಡತಕ್ಕಂಥ ಒಂದು 15 ಸಿನಿಮಾ ನಿರ್ಮಾಪಕರು, ಭಾರಿ ಬಡ್ಜೆಟ್ ಸಿನಿಮಾ ಮಾಡಿರೋ ನಿರ್ಮಾಪಕರುಗಳು ಪಟ್ಟಿರೋ ಕಷ್ಟ ಅದು ಯಾರಿಗೂ ಕಣ್ಣಿಗೆ ಕಾಣಿಸಲ್ಲ. ಇದೆಲ್ಲ ಮೀರಿ ನಾವು ಸಿನಿಮಾ ರಿಲೀಸ್ ಮಾಡಕ್ಕೆ ಬಂದಾಗ ನಾವೆಲ್ಲ ಗಂಗಾಧರ್ ಬೆನ್ನಿಗೆ ನಿಂತ್ಕೋಬೇಕು ಅಂತೇಳಿ ಒಂದು 9 ತಿಂಗಳು ಮುಂಚೆನೆ ನಾವೇ ಒಂದು ಸಂಘ ಅಂತ ಮಾಡ್ಕೊಳ್ಳಿಲ್ಲ, ಒಂದು ಫ್ರೆಂಡ್ಶಿಪ್ಪಲ್ಲಿ ನಾವೆಲ್ಲ ಜೊತೆನಲ್ಲಿ ಇರೋಣ ಅಂತ ಹೇಳಿ ನಿಂತ್ಕೊಂಡು 9 ತಿಂಗಳಿಂದನೂ ಎಲ್ಲರೂ ಫಾಲೋ ಮಾಡ್ಕೊಂಡು ಬಂದು ಇವತ್ತು ರಿಲೀಸ್ ಮಾಡೋ ಟೈಮಲ್ಲಿ ನಮಗೆ ನಮ್ಮ ಉತ್ತರ ಕರ್ನಾಟಕದಿಂದ ಹಲವಾರು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ. ಮಹಾಮಂಡಲ ನಮ್ಮ ಪ್ರದರ್ಶಕರಾದಂಥ ಓದಗೌಡರ ಕಡೆಯಿಂದ ನಾನು ಯಾವುದೇ ಕಾರಣಕ್ಕೂ ಚಿತ್ರಮಂದಿರಗಳನ್ನ ತೆಗೆಯಕ್ಕೆ ಬಿಡೋದಿಲ್ಲ, ನಮಗೆ ಪರ್ಸೆಂಟೇಜ್ ವ್ಯವಹಾರದಲ್ಲಿ ಮಾತ್ರ ಸಿನಿಮಾ ಕೊಟ್ಟರೆ ನಾನು ರಿಲೀಸ್ ಮಾಡ್ತೀನಿ ಅಂತಂತೇಳಿ ಎಲ್ಲರಿಗೂ ಮೌಖಿಕವಾಗಿ ಅಲ್ಲಲ್ಲಿ ಸಭೆ ಮಾಡಿ ಚಿತ್ರಮಂದಿರದ ತೆಗೆದೇ ಇರೋ ಥರ ಮಾಡ್ತಾ ಇದ್ದಾರೆ. ಬೆಂಗಳೂರು ಎಕ್ಸಿಕ್ಯೂಟಿವ್ಗಳು ಯಾರೂ ನಮಗೆ ತೊಂದರೆ ಕೊಟ್ಟಿಲ್ಲ, ಅವರೆಲ್ಲರೂ ಒಂಥರ ರೆಡಿ ಇದ್ದಾರೆ. ಹಾಗೂ ನಮ್ಮ ಈಗಾಗಲೇ ಗಂಗಾಧರ ಹತ್ರ ಸುಮಾರು ಜನ ಎಕ್ಸಿಕ್ಯೂಟಿವ್ಸ್ ಮಾತಾಡ್ತಾ ಇದ್ದಾರೆ. ನಾವು ಅವ್ರನ್ನ ದಯವಿಟ್ಟು ಈ ಮೂಲಕ ವಿನಂತಿ ಮಾಡ್ಕೊತಾ ಇದ್ವಿ ಓದುಗೌಡರಿಗೆ, ದಯಮಾಡಿ ಈ ಹಿಂದೆ ಏನು ಆ ಕಾಲದಿಂದ
ನಮ್ಮ ವೀರಸ್ವಾಮಿ ಪಾರ್ವತಮ್ಮ ಅವರು ಯಾವ ಕಾಲದಿಂದ ಏನು ನಡ್ಕೊಂಡು ಬಂದಿದ್ರು ಅದನ್ನು ದಯಮಾಡಿ 1 ವರ್ಷಗಳ ಕಾಲ ಡಿಸೆಂಬರ್ 31ರವರೆಗೂ ಅದನ್ನು ಮುಂದುವರಿಸಿ, ತದನಂತರ ಚಿತ್ರರಂಗ ಈಗಿರೋ ಪರಿಸ್ಥಿತಿಯಿಂದ ಸ್ವಲ್ಪ ಬೆಳವಣಿಗೆ ಕಂಡ ಮೇಲೆ ಅದರ ಬಗ್ಗೆ ಚರ್ಚೆ ಮಾಡೋಣ ಅಂತ ಎಷ್ಟೋ ಸಾರಿ ಎಲ್ಲ ರೀತಿಯಲ್ಲೂ ನಾವು ಕೇಳ್ಕೊತಾ ಇದ್ದೀವಿ. ಅವರಿಂದ ತುಂಬ ನಮಗೆ ತೊಂದರೆ ಆಗ್ತಾ ಇದೆ. ಈಗಲೂ ಗಂಗಾಧರ್ ಅವರು ಧೈರ್ಯ ಮಾಡಿ ಡೇಟ್ ಅನೌನ್ಸ್ ಮಾಡಿದ್ದಾರೆ. 18ನೇ ತಾರೀಕುವರೆಗೂ ಅವ್ರ ಮೈಂಡಲ್ಲಿ ಆ ಟೆನ್ಷನ್ ಇದ್ದೇ ಇರುತ್ತೆ. ಬಟ್ ಇದನ್ನು ಏನಾದರೂ ಮಾಡಿ ಸಾಲ್ವ್ ಮಾಡಬೇಕು ಅಂತೇಳಿ ನಾವೆಲ್ಲ ನಿರ್ಮಾಪಕರು ಜೊತೆಯಲ್ಲಿದ್ದೀವಿ. ರಾಘಣ್ಣ, ದಯವಿಟ್ಟು ನೀವು ನಾವು ಕರೆದಾಗ ದಯವಿಟ್ಟು ಬರಬೇಕು. ಯಾಕಂತಂದರೆ ದೊಡ್ಡ ಮನೆ ಅನ್ನೋದು ಯಾವತ್ತಿದ್ರೂ ನಮ್ಮ ಜೊತೆಯಲ್ಲಿದೆ ಅನ್ನೋ ಒಂದು ನಂಬಿಕೆ. ಯಾಕಂತಂದರೆ ಈಗಾಗಲೇ ನಾವು ಶಿವಣ್ಣ ಜೊತೆ ಈಗೆಲ್ಲ ಚರ್ಚೆನೂ ಮಾಡಿದ್ದೀವಿ. ನಾವು ನಿಮ್ಮನ್ನು ಬಿಟ್ಟು ಯಾವತ್ತೂ ಹೋಗಿಲ್ಲ. ಆದರೆ ಕಾರಣಾಂತರಗಳಿಂದ ಕರೆದಾಗ ಸಡನ್ ಆಗಿ ನಾವು ಅವ್ರ ಜೊತೆ ಮಾತಾಡಿದ್ದೀವಿ. ನೀವು ನಮ್ಮ ಜೊತೆ ಇದ್ದೀರಾ ಅನ್ನೋ ಒಂದು ಧೈರ್ಯ. ಇದೊಂದು ನಮಗೆ ತುಂಬ ತೊಂದರೆ ಆಗಿದೆ. ಮಾಧ್ಯಮಗಳ ಮುಖಾಂತರ ನಿಮ್ಮನ್ನು ನಾನು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಇದನ್ನು ನಮ್ಮ ಇಲ್ಲೇ ಕೂತಿದ್ದಾರೆ ನಮ್ಮ ಹಿರಿಯ ಪತ್ರಕರ್ತ KJ ಕುಮಾರ್ ಅವರು ಸಹ ಈಗಾಗಲೇ ಓದುಗೌಡರ ಸುಮಾರು ಸಲ ಮಾತಾಡಿ ಅವರನ್ನು ಇಂಟರ್ವ್ಯೂ ಮಾಡಿ ಎಲ್ಲವನ್ನು ಮಾಡಿದ್ದಾರೆ. ನೀವು ಕೂಡ ಮನವೊಲಿಸಿ ಚಿತ್ರ ಬಿಡುಗಡೆಗೆ ಸಹಕಾರ ಮಾಡಬೇಕು ಅಂತೇಳಿ ಅವ್ರನ್ನ ಕೇಳ್ಕೊಳ್ಬೇಕು. ಯಾರಾದರೂ ಮಾಡಿ ಯಾರೂ ತೊಂದರೆ ಆಗಬಾರ್ದು. 1 ವರ್ಷಗಳ ಕಾಲ ಈ ಬಾಡಿಗೆ ಸಿಸ್ಟಮ್ ಏನಿದೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದು ನಮ್ಮ ಉದ್ದೇಶ. ಅದು ಯಾಕೆ ಅಂತ ಹೇಳಿದ್ರೆ, ಇವತ್ತು ನಾವು ಪರ್ಸೆಂಟೇಜ್ ಅನ್ನೋ ವ್ಯವಸ್ಥೆಯನ್ನು ನಾವೇನೆಲ್ಲ ತಂದರೆ ಭಾರಿ ಬಂಡವಾಳದ ಚಿತ್ರಗಳಿಗೆ ನಿರ್ಮಾಪಕರಿಗೆ ತುಂಬ ಭಯ ಆಗುತ್ತೆ. ಯಾಕೆ ಅಂತಂದರೆ ನಾವು ಇವತ್ತು ಕೊಡ್ತಾ ಇರೋ ಬಾಡಿಗೆ ಒಂದು 30 ಕೋಟಿ ರೂಪಾಯಿ ಕಲೆಕ್ಷನ್ ಆದರೆ ನಾವು ಅವ್ರಿಗೆ ಕೊಡ್ತಾ ಇರೋದು, ಅವ್ರಿಗೆ ಇವತ್ತು ಬಾಡಿಗೆ ಕೊಡ್ತಾ ಇರೋದು ಜಾಸ್ತಿನೇ. ಆದರೆ ಅವ್ರು ಕೇಳ್ತಾ ಇರೋದು ಬಂದಿರೋದ್ರಲ್ಲಿ ಅರ್ಧ ಕೇಳ್ತಾ ಇದ್ದಾರೆ ರಾಘಣ್ಣ. ಅದು ನಮ್ಮ ಕೈಯಲ್ಲಿ ಕೊಡೋಕ್ಕಾಗಲ್ಲ. ಸಪೋಸ್ ನಾವು ಅವರು ಕೂಡ ಶುರು ಮಾಡಿದ್ರೆ ನಾವ್ಯಾರು ಈ ಥರ ನಾವು ಇವತ್ತು ಇಲ್ಲೇ ಇದ್ದಾರೆ ನಿರ್ಮಾಪಕರು, KGF ನಿರ್ಮಾಪಕರಾಗ್ಬೋದು, ನಾನು ಆಗ್ಬೋದು, ಗಂಗಾಧರ್ ಆಗ್ಬೋದು, ಈ ಬಜೆಟ್ ಸಿನಿಮಾಗಳನ್ನ ನಾವು ಖಂಡಿತ ಮುಂದಕ್ಕೆ ಮಾಡೋಕ್ಕಾಗಲ್ಲ. ನಮಗೆ ಆ ದುಡ್ಡು ಬರುತ್ತೆ ಅನ್ನೋ ನಂಬಿಕೆ ಮೇಲೆ ಇಷ್ಟು ದೊಡ್ಡ ಸಿನಿಮಾ ಮಾಡ್ತಾ ಇದ್ದೀವಿ. ಶ್ರೀಕಾಂತ್ ಸಲಗ ಸಿನಿಮಾನ 138 ದಿನ ಶೂಟಿಂಗ್ ಮಾಡಿದ್ದಾರೆ. ಇಂಥ COVID-19 ಟೈಮಲ್ಲೂ ಕೂಡ ಯಾವುದೇ ಒಂದು ಧೈರ್ಯದಿಂದ ಮುನ್ನುಗ್ಗಿ ನಮ್ಮ ಜಾಕ್ ಮಂಜು ಅವರು ಅತಿ ವೆಚ್ಚದಲ್ಲಿ 8 ಸೆಟ್ಗಳನ್ನ ಹಾಕಿ ದೊಡ್ಡ ಸಿನಿಮಾ ಮಾಡಿದ್ದಾರೆ. ಅವ್ರು ಬೇಕಾದ್ರೆ ಸಿನಿಮಾ ಮಾಡಿದ ಸಿನಿಮಾನ ಸುತ್ತಬೋದು ಅನ್ನೋ ಐಡಿಯಾ ಇರ್ಬೋದಿತ್ತು. ಆದರೆ ಯಾವುದನ್ನು ಲೆಕ್ಕಿಸಿದ್ರೆ ಗ್ಯಾರಂಟಿ ನಮಗೆ ದುಡ್ಡು ಬರುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಎಲ್ಲರೂ ನಾವು ಖರ್ಚು ಮಾಡಿ ತುಂಬ ವೆಚ್ಚದಲ್ಲಿ ನಾವು ಸಿನಿಮಾ ಮಾಡಿದ್ದೀವಿ. ಇದಕ್ಕೆ ಅವತ್ತು ನಾನು ಅವ್ರಿಗೆ ಹೇಳಿದೆ, ಗಂಗಾಧರ್ ಅವರು ರಾತ್ರಿ 1 ಗಂಟೆ ನನಗೆ ಫೋನ್ ಮಾಡ್ತಾರೆ. ಹೆಂಗೆ ನೀವು ಇದು ಮಾಡ್ತಾ ಇದ್ದೀರಿ ಸರ್ ಇಂಥ ಪರಿಸ್ಥಿತಿನಲ್ಲಿ ಅಂತ ನಾನು ಒಂದು ಮಾತು ಹೇಳಿದೆ. ಗಂಗಾಧರ್, ನೀವು 33 ವರ್ಷದಿಂದ ಗಾಂಧಿನಗರದಲ್ಲಿದ್ದೀರ. ಗಾಂಧಿನಗರ ಯಾವತ್ತೂ ನಮ್ಮನ್ನು ಇವತ್ತಿನವರೆಗೂ, ನಾನು 35 ವರ್ಷದಿಂದ ಇದ್ದೀನಿ, ನಿಮ್ಮ ತಂದೆ ಕಾಲದಿಂದ ಇದ್ದೀನಿ. ಒಳ್ಳೆಯವ್ರಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ. ಅದು ಖಂಡಿತ ಕಾಪಾಡುತ್ತೆ. ಅದಕ್ಕೆ ಹಲವಾರು ಉದಾಹರಣೆಗಳಿದೆ. ಅದಕ್ಕೆ ನಮ್ಮ ಕಣ್ಣು ಮುಂದೆ ದ್ವಾರಕೀಶ್ ಅವರು ಒಂದು ಆಪ್ತ ಮಿತ್ರ. ಆ ಥರ ಖಂಡಿತ ನಾವು ಒಳ್ಳೇದು ಮಾಡಿದ್ದೀವಿ, ಖಂಡಿತ ಒಳ್ಳೇದಾಗುತ್ತೆ ಅಂತ ಒಂದು ಧೈರ್ಯ ತುಂಬಿ ಆವತ್ತಿಂದ ನಾವೆಲ್ಲರೂ ಜೊತೆಯಲ್ಲಿ ನಿಂತು ನಾವು ಇದು ಮಾಡಿದ್ದೀವಿ. ಈಗ ಕರೋನಾ ಆದಮೇಲೆ ಒಂದು ಅದ್ದೂರಿ ಚಿತ್ರ ಬಿಡುಗಡೆ ಆಗ್ತಾ ಇರೋದು ನಮ್ಮ ಗಂಗಾಧರ್ ಅವ್ರದ್ದು. ದಯವಿಟ್ಟು ಮಾಧ್ಯಮ ಮಿತ್ರರು ನಿಮ್ಮ ಕಡೆಯಿಂದ ತುಂಬ ನಾವು ಕೇಳ್ಕೊಳ್ಳೋದು ಇಷ್ಟ, ಎಷ್ಟು ಸಾಧ್ಯನೋ. ಯಾಕೆಂತಂದರೆ ತಮಿಳ್ ಪಿಕ್ಚರು ವಿಜಯ್ ಅವರು ರಿಲೀಸ್ ಮಾಡಿದಾಗ ಕಲೆಕ್ಷನ್ ತುಂಬ ಚೆನ್ನಾಗಿ ಬರೋದಕ್ಕೆ ಕಾರಣ ಅಲ್ಲಿನ ಮಾಧ್ಯಮ ಮಿತ್ರರು. ಅವರು ಬಹಳಷ್ಟು ಸಹಕಾರ ಕೊಟ್ಟಿದ್ದಕ್ಕೇನೆ ಇವತ್ತು ಕರ್ನಾಟಕದಲ್ಲಿ ಕಮ್ಮಿ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ರು ಕೂಡ ಜನ ಬರೋಲ್ಲ ಅನ್ನೋ ಒಂದು ಭ್ರಮೆಯಲ್ಲಿದ್ದರು ಎಷ್ಟೋ ಜನ. ಆದರೂ ಕೂಡ ಅದು ಒಳ್ಳೆ ರೀತಿಯಲ್ಲಿ ಕಲೆಕ್ಷನ್ ಮಾಡಿದೆ. ದಯವಿಟ್ಟು ನಿಮ್ಮ ಒಂದು ಸಹಕಾರ ಈ ಚಿತ್ರದ ಮೇಲೆಲ್ಲ ಈಗ ನಿಂತಿರೋ ಎಲ್ಲ ನಿರ್ಮಾಪಕರ ಮೇಲೆ ದಯವಿಟ್ಟು ನಿಮ್ಮ ಒಂದು ಸಹಕಾರ ಇರಬೇಕು. ಈ ಒಂದು 15 ಚಿತ್ರ ಇದ್ದಿದ್ರೆ ಚಿತ್ರರಂಗ ಮುಂದಕ್ಕೆ ದೊಡ್ಡ ದೊಡ್ಡ ಬಡ್ಜೆಟ್ ಸಿನಿಮಾ ಮಾಡ್ಬೋದು ಅನ್ನೋದು ಒಂದು ನಮ್ಮ ಒಂದು ಅನಿಸಿಕೆ. ಇದಕ್ಕೆ ಮುಂಚೆನೇ ಸಿನಿಮಾ ರಿಲೀಸ್ ಮಾಡಿಬಿಡೋ ಪೂಜೆ ಬೇಡ, ಏಪ್ರಿಲಲ್ಲಿ ಅಣ್ಣ ಹುಟ್ಟಿದಪ್ಪ ಬರುತ್ತೆ ಅಂದರೆ, ಇಲ್ಲ ಪೂಜೆ ನಾನು ಮೇಗೆ ಹೋಗ್ತೀನಿ, ಎಲ್ಲ ಬಿಟ್ಕೊಡ್ತೀನಿ ಅಂದರು. ಆಮೇಲೆ ಗೊತ್ತಾಯಿತು ಅವ್ರ ಡೇಟಲ್ಲಿ 5 ರಜಾ ಇದೆ ಅಂತ. ತುಂಬ ಬುದ್ಧಿವಂತರು. ಇದಾದ ನಂತರ ನಮ್ಮ ವಿಕ್ರಮ್ ರೋಣ ಪ್ಯಾಂಟಮ್ ಚಿತ್ರಕ್ಕೆ ಇದೀಗ ತನ್ನ ಶೀರ್ಷಿಕೆ ಬದಲಾವಣೆ ಮಾಡಿರ್ತಕ್ಕ ನಮ್ಮ ಜಾಕ್ ಮಂಜು ಅವರು, ಆಮೇಲೆ KGF 2 2 ಚಿತ್ರ. ಇದೆಲ್ಲ ಆದಮೇಲೆ ಜೂನ್, ಜುಲೈ, ಆಗಸ್ಟ್ ಆ ನಂತರ ಈ ಸಿನಿಮಾಗಳು ಬಿಡುಗಡೆ ಆಗುತ್ತೆ. ಯಾರಿಗೂ ಇದೆ ಇದರಲ್ಲಿ ನಮ್ಮ ಪುಷ್ಕರ್ ಅವರು ಚಾರ್ಲಿ ಕೂಡ ಸೇರಿದೆ. ಯಾರೂ ತೊಂದರೆ ಇಲ್ಲದೆ ನಾವು ಸಿನಿಮಾ ಬಿಡುಗಡೆ ಮಾಡೋದಕ್ಕೆ ನಾವು ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ. ನಮ್ಮ ಜಯಣ್ಣ ಅವರ ಸಹಕಾರ ಇದಕ್ಕೆ ಅತ್ಯಮೂಲ್ಯ. ದಯವಿಟ್ಟು ಓದುಗೌಡರು ಥಿಯೇಟರ್ನ ಇವರೇ ನಡೆಸ್ತಾ ಇರೋದು. ಆದ್ದರಿಂದ ಓದುಗೌಡರ ಸಮಸ್ಯೆನೂ ಬಗೆಹರಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ಓದುಗೌಡರು ಅವ್ರದ್ದು ಒಂದೇ ಥಿಯೇಟ್ರು ಅದನ್ನು ನಡೆಸ್ತಾ ಇರತಕ್ಕಂಥವ್ರು.
ಏನು ಕೇಳ್ತಿಲ್ಲ, ಬಟ್ ಇದಾದ್ಮೇಲೆ ಮುಂದಕ್ಕೆ ಬರ್ಬೋದು ವಿಷಯ ಗೊತ್ತಿಲ್ಲ. ನಮ್ಮ ಹತ್ರ ಗೊತ್ತಿರೋದು ಅದೊಂದೇ ಟರ್ಮ್ಸ್, ಪರ್ಸೆಂಟೇಜ್. ಅದೇ ಬಾಬಣ್ಣ ನಿಮ್ಗೆ ಮುಗಿದಲ್ಲ? ಇಲ್ಲ, ಬಾಬಣ್ಣ ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ. ಏನು ಒಂದೇ ಒಂದು ನಿಮಿಷ. ಈ ಕಡೆ ನಮ್ಗೆ ಸ್ವಲ್ಪ ಕಾಲ್ ಪೇನ್ ಇದೆ ಬಾಸ್, ಅದಕ್ಕೋಸ್ಕರ. ಸಾರಿ. ಈಗ ಬಾಬಣ್ಣ ಅವರು ತುಂಬಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದಲ್ಲ, ಅದ್ರ ಜೊತೆಲಿ ನಾನೊಂದು 2 ಪಾಯಿಂಟ್ ಸೇರಿಸಿನಿ. ಫಸ್ಟ್, ಅಪ್ಪಾಜಿ ಒಬ್ರು ಟೀಮ್ಗೆ ತುಂಬಾ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಇದ್ರ ಜೊತೆಲಿ ಈಗ ಕರೋನಾ ಬಂತು ಬಾಸ್, ನೀವು ಹೇಳಿದ್ರಲ್ಲ ಯಾವಾಗಿಂದ ಸ್ಟಾರ್ಟ್ ಆಯ್ತು ಏನೋ ಅನ್ನೋದು. ಇಂಥ ಟೈಮಲ್ಲಿ ನಮ್ಮ ಕೆಲವು ಎಕ್ಸಿಬಿಟ್ರು ಮಹಾಮಂಡಲದವರು ಶೇಕಡಾವಾರು ಪದ್ಧತಿ ಅಂತ ಒಂದು ಪರ್ಸೆಂಟೇಜ್ ಬೇಸಿಸ್ ಕೇಳ್ತಿದ್ದಾರೆ. ಪ್ರಪಂಚದಲ್ಲಿ ಕರೋನಾ ಬಂದ್ಮೇಲೆ ಕರೋನಾಯಿಂದ ಆಚೆ ಹೆಂಗ್ ಬರ್ತೀವಿ ಅನ್ನೋದು ಎಲ್ಲರೂ ಯೋಚನೆ ಮಾಡ್ತಾ ಇರುವಂತ ಟೈಮಲ್ಲಿ ಇವ್ರಿಗೆ ಕೇಳ್ತಾ ಇರೋದು 100% ತಪ್ಪು. ಈಗ ಫಸ್ಟ್ ನಾವು ಕರೋನಾ ಬಂತು, ಈಗೆಲ್ಲ ಥಿಯೇಟರ್ಗಳು ಓಪನ್ ಆಗ್ತವೆ, ನಮ್ಮ ಸಿನಿಮಾಗಳೆಲ್ಲ ರಿಲೀಸ್ ಮಾಡಿ ಅವತ್ತಕ್ಕೊಂದು ಮಟ್ಟಕ್ಕೆ ಬಂದು, ಮುಂಚೆ ಏನಿತ್ತು ಇಂಡಸ್ಟ್ರಿ ಹಂಗಾಗಬೇಕು ಅಂತ ನಾವು ಕಾಯ್ತಿರುವಾಗ ಇವ್ರಿಗೆ ಕೇಳ್ತಾ ಇರೋದು ತಪ್ಪು. ಇದ್ರ ಜೊತೆಲಿ ಯಾವುದೇ ಒಂದು ಕಮಿಟಿ ಮಾಡೋದು, ಈಗ ಯಾವುದೇ ಒಂದು ಪದ್ಧತಿನ ಜಾರಿಗೆ ತರಬೇಕು ಅಂದರೆ ಅದಕ್ಕೊಂದು ಕಮಿಟಿ ಮಾಡಬೇಕು. ಈಗ ಎಕ್ಸಾಂಪಲ್ ಕೊಡ್ತೀನಿ, ನರೇಂದ್ರ ಮೋದಿ ಅವರು ನೋಟ್ ಬ್ಯಾನ್ ಮಾಡಿದ್ರು, ಮತ್ತೆ GST ತಂದರು. ಟೈಮ್ ಕೊಟ್ಟು 3 ತಿಂಗಳು 6 ತಿಂಗಳು ಈ ಥರ ಟೈಮ್ ಕೊಟ್ಬಿಟ್ಟು ಒಂದು ಡೇಟ್ ಫಿಕ್ಸ್ ಮಾಡಿ ಮಾಡ್ತಾರೆ. ಇವರು ಈಗ ಕರೋನಾಯಿಂದ ಆಚೆ ಬರೋಕ್ಕೆ ಮುಂಚೆನೆ ನೀವು ಇದು ಮಾಡ್ದೇನೆ ನಾವು ಥಿಯೇಟರ್ ಓಪನ್ ಮಾಡೋದು, ಇಲ್ಲ ನಾವು ಮಾಡಲ್ಲ ಅಂದರೆ ಅದರಲ್ಲಿ ಏನು ಅರ್ಥ ಇರುತ್ತೆ? ಒಂದು, ಈಗ ನಾವು ಮುಂಚೆ ಏನು ಪದ್ಧತಿ ಇತ್ತೋ ಆ ಪದ್ಧತಿಯಲ್ಲಿ ನಾವು ಇಷ್ಟು ಸಿನಿಮಾನು ಮಾಡಿದ್ದೀವಿ, ಅದ್ರ ಪ್ರಕಾರ ಬಂಡವಾಳ ಹಾಕಿದ್ದೀವಿ. ಈಗ ನಾವೇನು ಕೇಳ್ತಾ ಇದ್ದೀವಿ, 1 ವರ್ಷ ಬಿಟ್ಬಿಡಿ, 1 ವರ್ಷ ಆದ್ಮೇಲೆ ಕಮಿಟಿ ಮಾಡಿ. ಈಗ ಆ ಕಮಿಟಿ ಏನು ಡಿಸಿಷನ್ ತಗೊಳುತ್ತೋ ಅದ್ರ ಪ್ರಕಾರ ಮುಂದಕ್ಕೆ ಸಿನಿಮಾ ಮಾಡ್ಕೊಂಡು ಹೋಗೋಣ ಅಂತ ನಾವು. ಈಗ ದೊಡ್ಡ ಸಿನಿಮಾ ಮಾಡೋದೋ ಬೇಡವೋ, ಇಲ್ಲ OTT ಕೊಡುವಂಥ ಸಿನಿಮಾ ಮಾಡ್ಬೋದು, ಇಲ್ಲ ಒಂದೇ ಕೋಟಿಲಿ ಮಾಡ್ಬೋದು. ಈಗ ಈ ಕಮಿಟಿ ಈಗ ನಾವು ಕಮಿಟಿ ಯಾಕೆ ಮಾಡ್ತೀವಿ ಮಾಡಿ ಅಂತ ಹೇಳ್ತಿದ್ದೀನಿ ಅಂದರೆ, ಪರ್ಸೆಂಟೇಜ್ ಬೇಸಿಸ್ ಯಾವುದೇ ಒಂದು ಇದನ್ನು ತರಬೇಕು ಅಂದರೆ ಬಾಸ್, ಅದಕ್ಕೆ ಸಂಬಂಧಪಟ್ಟಾಗೆ ಕಲೆಕ್ಷನ್ ರಿಪೋರ್ಟ್ ತಗೋಬೇಕು. ಅಂದ್ರೆ ಈಗ ನಾವು ಮಾಡ್ತಿರೋ ಲೆಕ್ಕದಲ್ಲಿ 10 ಲಕ್ಷದಿಂದ 100 ಕೋಟಿ ಗಂಟ ಸಿನಿಮಾಗಳಿದ್ದಾವೆ. ಹಿಂದೆ ಏನು ದೊಡ್ಡ ಸಿನಿಮಾ ಸಣ್ಣ ಸಿನಿಮಾ ಇದ್ದೋ ಅವ್ರದ್ದೆಲ್ಲ ಕಲೆಕ್ಷನ್ ರಿಪೋರ್ಟ್ ಮಾಡ್ಕೋಬೇಕು. ಕಮಿಟಿಲಿ ಪ್ರೊಡ್ಯೂಸರ್ ಕಡೆಯಿಂದ, ಡಿಸ್ಟ್ರಿಬ್ಯೂಟರ್ ಕಡೆಯಿಂದ, ಎಕ್ಸಿಬಿಟರ್ ಕಡೆಯಿಂದ, ಮತ್ತೆ ನಮ್ಮ ಮದರ್ ಬಾಡೀಸ್ ಇದ್ದಾವೆ, ಕರ್ನಾಟಕ ಫಿಲಿಂ ಚೇಂಬರ್ ಆಫ್ ಕಾಮರ್ಸು, ಪ್ರೊಡ್ಯೂಸರ್ ಅಸೋಸಿಯೇಷನ್, ಎಲ್ಲ ಕಡೆಯಿಂದ ಇಬ್ಬರನ್ನ ಸೇರಿಸ್ಬಿಟ್ಟು ಒಂದು 10-12 ಜನ ಕಮಿಟಿ ಮಾಡಿ ಅವ್ರು ಏನು ಕಮಿಟಿಯಿಂದ ಉತ್ತರ ಕೊಡ್ತಾರೋ ಅದನ್ನು ಫಾಲೋ ಮಾಡೋದು ಅಂತ ನಾವು ಕೇಳ್ತಾ ಇದ್ದೀವಿ. ಈಗ ಅದನ್ನ ಹೇಳೋದಕ್ಕೆ ನಾನು ಈ ಮೈಕ್ ತಗೊಂಡು ಹೇಳ್ತಾ ಇದ್ದೀನಿ. ಇದಕ್ಕೆ 1 ವರ್ಷ ಟೈಮ್ ಬೇಕೇ ಬೇಕು. ನಮ್ಮ ಪಿಕ್ಚರ್ ಕ್ಲಿಯರ್ ಆಗಿ ಆ ಕಮಿಟಿ ಮಾಡಿ ಅದಾದ್ಮೇಲೆ 1 ವರ್ಷಕ್ಕೆ ಅದು ಬರಲಿ, ಇದು ನಾವು ಕೇಳ್ತಾ ಇದ್ದೀವಿ. ಇಲ್ಲ, ಸೆಪ್ರೇಟ್ ಅಂದ್ರೆ ಒಂದು ಮಿಸ್ ಆಯ್ತು. ಇದು ಮಹಾಮಂಡಲದವ್ರು ಮಾತ್ರ ಮಾಡ್ತಾ ಇದ್ದಾರೆ ಬಾಸ್. ಎಂಟೈರ್ ಕರ್ನಾಟಕದಲ್ಲಿ 60 to 75% ಆಫ್ ಎಕ್ಸಿಬಿಟರ್ಸ್ ನಮ್ಮ ಕಡೆನೇ ಇದ್ದಾರೆ. ಮಹಾಮಂಡಲದಲ್ಲಿ ಒಂದು 25% ಇದ್ದಾರೆ ಮಹಾಮಂಡಲದವ್ರು ಮಾತ್ರ. ಅಂದ್ರೆ ಉತ್ತರ ಕರ್ನಾಟಕ ಅಂತ ಬಂದ್ರೆ ಉತ್ತರ ಕರ್ನಾಟಕದಲ್ಲಿ 50% ನಮ್ಮ ಪಿಕ್ಚರ್ ಆಲ್ರೆಡಿ ಆಗ್ತಾ ಇದ್ದಾರೆ. ಏನೋ ಅವ್ರ ಸಮಸ್ಯೆ ಅಂದ್ರೆ ಅವ್ರು ಹಂಗೆ ಇಟ್ಕೊಂಡು ಕೂತವ್ರೆ, ಬಟ್ ಆಗಲ್ಲ. ಅದು ಇಂಥ ಟೈಮಲ್ಲಿ ಮಾತಾಡೋದಲ್ಲ ಅದು. ಈಗ ಫಸ್ಟ್ ಕರೋನಾ ಕ್ಲಿಯರ್ ಆಗಿ ನಾವು ಫಸ್ಟ್ ಹೊರಗಡೆ ಬಂದು ಈಗ ಥಿಯೇಟರ್ನವರು ಕಷ್ಟದಲ್ಲಿರೋರು ತುಂಬ ಜನ ಇದ್ದಾರೆ. ಅದು ಕೆಲಸದವ್ರು ಇರ್ಬೋದು, ಕೆಲವು ಓನರ್ಸ್ಗೆ ಸಂಬಳ ಕೊಡೋದು ಆಗ್ತಾ ಇಲ್ಲ, ಅದನ್ನ ಯಾರು ಇವ್ರು ಕೇರ್ ಮಾಡ್ತಾ ಇಲ್ಲ. ಇದೊಂಥರ ಹಠ ಹಿಡ್ಕೊಂಡು ಕೂತಾವ್ರೆ. ಬಟ್ ಅವ್ರು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ, ನಾನು ಕೇಳ್ತೀನಿ ರಿಕ್ವೆಸ್ಟ್ ಆಗಿ, ಇದೆಲ್ಲ ಬಿಟ್ಟು ಬನ್ನಿ. ಈಗ ನಾವೇನು ಹೇಳ್ತಾ ಇದ್ದೀವಿ, ನಮ್ದು ನಾವೇನು ಸುಪ್ರೀಂ ಅಲ್ಲ, ಯಾರೂ ಸುಪ್ರೀಂ ಅಲ್ಲ ಇಂಡಸ್ಟ್ರಿಗೆ. ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಒಳ್ಳೇದಾಗೋ ಥರ ಮಾಡಿ ಫಸ್ಟ್ ಸಿನಿಮಾ ರಿಲೀಸ್ ಮಾಡಿ, ಥಿಯೇಟರ್ಗಳನ್ನ ಓಪನ್ ಮಾಡಿ, ಈ ಕಷ್ಟದಿಂದ ಹೊರಗಡೆ ಬರೋಣ ಅಂತ ನಾನು ಕೇಳ್ಬೋದು ಫಸ್ಟ್. ಬಟ್ ಇವರು ಫೋನ್ ಮಾಡಿ ನಿಲ್ಲಿಸ್ತಾರೆ. ಅದಕ್ಕೆ ತುಂಬ ಉದಾಹರಣೆಗಳಿವೆ. ಫೋನ್ ಮಾಡಿ ಹಾಕೋಬೇಡಿ ಅಂತಾರೆ. ನಾವು ಜಯಣ್ಣ ಹೇಳಿದಾಗೆ ಕಮಿಟಿ ಫಾರ್ಮ್ ಆಗಿ ಅದಾದ್ಮೇಲೆ ಏನು ಡಿಸಿಷನ್ ತಗೋತಾರೆ ಅದನ್ನು ಮಾಡಿ. ಅದಕ್ಕೂ ಮುಂಚೆನೇ ಈಗ ಕೋವಿಡ್ ಆದ್ಮೇಲೆ ಎಲ್ಲ ಕಡೆ ಇದು ರೀಬಿಲ್ಡ್ ಮಾಡಬೇಕು ಇಂಡಸ್ಟ್ರಿ. ಯಾವುದೇ ತಗೊಳ್ಳಿ, ನಿಮ್ಗೆ ಈಗ ಫ್ಲೈಟ್ ಆಗಿರಲಿ ಯಾವುದೇ ಆಗಿರಲಿ ಕಮ್ಮಿ ಮಾಡಿಕೊಟ್ರು, ಏನೇನೋ ಮಾಡಿದ್ರು. ಇಲ್ಲಿ ರೀಬಿಲ್ಡ್ ಮಾಡೋ ಟೈಮಲ್ಲಿ ಹೊಸ ಟರ್ಮ್ಸ್ ಕೇಳಿದ್ರೆ ಹೆಂಗೆ?
ಫಸ್ಟ್ ರೀಬಿಲ್ಡ್ ಆಗಲಿ, ಅದೇ ಹಳೆ ಸ್ಥಿತಿ ಹೆಂಗಿತ್ತು ಬರಲಿ, ಆಮೇಲೆ ನೋಡ್ಕೊಳ್ಳೋಣ ಸರ್. ಸರ್, ಒಂದು ಬಸ್ ಫಸ್ಟ್ ಓಪನ್ ಮಾಡ್ತಾರೆ, ಅವತ್ತು ಕಾಂಗ್ರೆಸ್ನವ್ರು ಬಂದು ಗಲಾಟೆ ಮಾಡ್ತಾರೆ. ನಮ್ಮ DK ಸರ್ ಪೊಲಿಟಿಕಲ್ ಬರ್ತಾ ಇದೆ ಸರ್, ದಯವಿಟ್ಟು ಏನು ತಿಳ್ಕೊಬೇಡಿ. ಬಸ್ಸನ್ನ ಚಾರ್ಜ್ ಫ್ರೀ ಮಾಡಬೇಕು, ಒಂದು ವಾರ 15 ದಿವಸ 1 ತಿಂಗಳು, ಎಲ್ಲರೂ ಜನ ಅವ್ರ ಊರಿಗೆ ಹೋಗ್ಬೇಕು ಅಂತ ಮಾಡ್ತಾರೆ ಅಲ್ವಾ? ಇವ್ರು ಸ್ಟ್ರೈಕ್ ಮಾಡಿ ಒಂದು ಚೆಕ್ ಕೊಡ್ತಾರೆ, ಅವ್ರ ಚೆಕ್ ಇವ್ರು ಕನ್ಸಿಡರ್ ಮಾಡೋದ, ಇವರೇ ಮಾಡ್ಬಿಡ್ತಾರೆ. ಹಂಗೆ ಪರಿಸ್ಥಿತಿ ಬಾಸ್ ಅಲ್ಲೂ ಇದೆ, ಇಲ್ಲೂ ಇದೆ, ಎಲ್ಲಾ ಕಡೆನೂ ಇದೆ. ಈ ಪರಿಸ್ಥಿತಿಲಿ ಇವ್ರು ಕೇಳ್ತಾ ಇರೋದು ಸರಿ ಇಲ್ಲ ಅನ್ನೋದು ನಮ್ಮ ಭಾವನೆ ಅಷ್ಟೇ. ಮಂಜಣ್ಣ ಮಾತಾಡ್ತಾರೆ, ದಯವಿಟ್ಟು. ಕಳೆದ ವಾರ ಅವ್ರಿಗೆ ಸನ್ಮಾನ ಎಲ್ಲ ಮಾಡಿ ಕರೆದಿ ಲಿಸ್ಟ್ ಕೊಡಿ ಅಂತ ಹೇಳ್ಬಿಟ್ಟು ಅವ್ರು ಓದಿಕೊಟ್ರು. ಸನ್ಮಾನ ಮಾಡಿದ್ದಾರೆ ಬಾಸ್, ಆಮೇಲೆ ನಮ್ಗೂ ಕರೆದಿ ಸನ್ಮಾನ ಮಾಡಿದ್ರು. ಬಟ್ ಆ ಫೋಟೋ ಹಾಕ್ಸ್ಕೊಳ್ಳಿಲ್ಲ, ಅವ್ರು ಫೋಟೋ ಹಾಕೊಂಡಿದ್ದಾರೆ ಅಷ್ಟೇ. ಮಂಜಣ್ಣ ಅದೇ ರೀತಿಯಲ್ಲಿ ಈಗ ಏನು ನಾವೆಲ್ಲ ನಿರ್ಮಾಪಕರುಗಳು CM ಅವ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿ ಅವ್ರ ಮನೆ ತರಿಸೋದಕ್ಕೆ ಅವರಿಂದ ಅಪಾಯಿಂಟ್ಮೆಂಟ್ ಸಿಗದೇ ಇರೋ ಕಾರಣ ತಮ್ಮ ಎಲ್ಲ ಮಾಧ್ಯಮ ಮಿತ್ರರ ಮುಖಾಂತರ ಒಂದು ಮನವಿನ ಕೊಡ್ತಾ ಇದ್ದೀವಿ. ಇವತ್ತು ಫ್ಲೈಟ್ ಆಗಿರ್ಬೋದು, ಮಾರ್ಕೆಟ್ ಆಗಿರ್ಬೋದು, ಬಸ್ ಆಗಿರ್ಬೋದು 100% ಜನ ಓಡಾಡ್ತಾ ಇದ್ದಾರೆ. ಹೌಸ್ಫುಲ್ಲಲ್ಲಿ ಫ್ಲೈಟ್ಸ್ ಕೂಡ ಓಡಾಡ್ತಾ ಇದೆ. ಅದರಿಂದ ಥಿಯೇಟರ್ಗಳನ್ನ ಇವತ್ತೇನು 50% ಆಕ್ಯುಪೆನ್ಸಿ ಅಂತಿದೆ, ಅದನ್ನು 100% ಮಾಡೋದ್ರ ಮುಖಾಂತರ ಚಿತ್ರರಂಗಕ್ಕೆ ಒಂದು ಒಳ್ಳೇದಾಗುತ್ತೆ. ಇದನ್ನ ಈ ನಮ್ಮ ಮನವಿನ ತಾವು ಪಡೆದು ಈ ಸೆಂಟ್ರಲ್ ಗೌರ್ಮೆಂಟ್ಗೆ ಮನವಿ ಕಳಿಸಿ ಆದಷ್ಟು ಬೇಗ ಈ 100% ಆಕ್ಯುಪೆನ್ಸಿ ಬಂದರೆ ನಮ್ಮ ಪೊಗರು ಸಿನಿಮಾಗೆ, ಅಲ್ಲಿಂದ ಎಲ್ಲ ಸಿನಿಮಾಗಳಿಗೂ ಒಳ್ಳೇದಾಗುತ್ತೆ. ಸರ್ಕಾರಕ್ಕೆ ಈ ರೀತಿ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ. ಫೈನಾನ್ಷಿಯಲ್ ಕಮಿಟ್ಮೆಂಟ್ ಮತ್ತೊಂದು ಏನೇನೋ ಇರುತ್ತೆ, ಬಟ್ ಎಲ್ಲರೂ ನಾವು ಜೊತೆನಲ್ಲಿ ನಿಂತಿದ್ದೀವಿ. ಅದನ್ನು ಆಚೆ ತರ್ತೀವಿ. ಏನು ಪ್ರಾಬ್ಲಮ್ ಆಗದೆ ಎಲ್ಲ ಕ್ಲಿಯರ್ ಆಗುತ್ತೆ. ಅವರ ಉದ್ದೇಶ ಏನು? ಈ 20 ಈಗ 100 ಜನದಲ್ಲಿ 80 ಜನನ ನಾವು ಸರಿ ಮಾಡ್ಬೋದು. 20 ಜನ ಕಿರಿಕ್ ಮಾಡೋದ್ರ ಬಗ್ಗೆನೇ ನಾವು ಯಾವತ್ತೂ ನಮಗೆ ಪ್ರಾಬ್ಲಮ್ ಆಗೋದು. ಆ 20 ಜನನ ನಾವು ರೆಡಿ ಮಾಡ್ಕೋಬೇಕು ಅಂತ ಹೋರಾಡ್ತಾ ಇದೀವಿ ಹೊರತು ಇನ್ನೇನು ಇಲ್ಲ ಇದರಲ್ಲಿ. ಆ 25 ಜನ ನಮ್ಮ ಜೊತೆನಲ್ಲಿ ಬನ್ನಿ. ಯಾಕೆಂತಂತಂದ್ರೆ ರಾತ್ರಿ 12 ಗಂಟೆವರೆಗೂ ಮತ್ತೆ ಕಾಯ್ಕೊಂಡು ಕೂತ್ಕೊಳ್ಳೋದು ಬೇಡ, ಟೆನ್ಷನ್ ಬೇಡ. ನಿರ್ಮಾಪಕನಿಗೆ ನಾವು ಒಂದು ಉದ್ದೇಶಕ್ಕೋಸ್ಕರ ಇದನ್ನ ನಾವು ಕೇಳ್ಕೊತಾ ಇದ್ದೀವಿ. ಅವರಿಂದ ಒಂದು 15 ಸೆಂಟ್ರು, 40 ಥಿಯೇಟ್ರ್ ಇದೆ. ಆ ಮಾತು ಕೇಳೋರು ಇದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಅವ್ರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ, ದಯವಿಟ್ಟು ಈ ಒಂದು ಸಮಯದಲ್ಲಿ ದಯವಿಟ್ಟು ತಕರಾರು ಮಾಡಬೇಡಿ. ಮುಂದೆ ನಿಮ್ಮ ಜೊತೆ ನಾವು ಖಂಡಿತ ಸಹಕಾರ ಮಾಡ್ತೀವಿ. ನೀವು ಹಿರಿಯರಿದ್ದೀರ, ಚಿತ್ರರಂಗ ಕಂಡವರು, ನೀವು ಆ ಕಾಲದಿಂದ ಇರೋರು, ದಯವಿಟ್ಟು ಇದನ್ನ ಒಂದು ಮನವಿ ಅಂತ ತಿಳ್ಕೊಳ್ಳಿ. ನಾವು ಯಾವತ್ತು ಇದಕ್ಕೆ ಈಗ ಬಿದ್ದು ಬಂದು ಇಲ್ಲಿ ಕೇಳ್ತಾ ಇಲ್ಲ, ಮಾಧ್ಯಮದ ಮುಖಾಂತರ ನಿಮಗೆ ಯಾಕೆ ಅವ್ರನ್ನ ಕೇಳ್ಕೊತಾ ಇದೀವಿ ಅಂತಂದ್ರೆ, ಅವರಿಂದ ಇರೋರಿಗೆ ವಿಷಯ ಗೊತ್ತಿದೆಯೋ ಗೊತ್ತಿಲ್ವೋ ನಮ್ಗೆ ಗೊತ್ತಿಲ್ಲ. ಅವರಿಂದ ಒಂದು 45 ಜನ ಇರೋರಿಗೆ ಏನು ನಡೀತಾ ಇದೆ ಅಂತ ಗೊತ್ತಿದೆಯೋ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾವು ಎಲ್ಲರಿಗೂ ಗೊತ್ತಾಗಲಿ ಅನ್ನೋ ಒಂದು ನಿಮ್ಮ ಮುಖಾಂತರ ಗೊತ್ತಾಗಲಿ ಅಂತೇಳಿ ಚಿತ್ರರಂಗನ ಉಳಿಸ್ಬೇಕು ಅಂತ ಹೇಳಿ ಅವ್ರನ್ನ ಈ ಮುಖಾಂತರ ನಾವೆಲ್ಲ ಕೇಳ್ಕೊತಾ ಇದ್ದೀವಿ. ಬರ್ಲಿಲ್ಲ ಇಲ್ಲ, ಎಲ್ಲ ಆಗುತ್ತೆ, ಒಳ್ಳೇದಾಗುತ್ತೆ. ಬಹಳ ವಿಶೇಷ ನಿಂತ್ಕೊಂಡು ನಾನು ಯಾರು OTT ಬಗ್ಗೆ ಪ್ಲಾನ್ ಮಾಡಿಲ್ಲ, ಸುಮ್ಮನೆ ಯಾರೋ ಹೀರೋಗಳಿಗೂ OTT ಇಷ್ಟ ಇಲ್ಲ. ಯಾವ ಹೀರೋಗಳ ಹತ್ರ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿಲ್ಲ. ನಾವೇ ಯಾರು ರೆಡಿ ಇಲ್ಲ ರೀ. ನಮ್ಮ ಸಿನಿಮಾ ಕಟ್ಔಟ್ ನಿಲ್ಲಿಸಿ ನಾವು ಆ ವಿಷಯ ನೋಡ್ಬೇಕು, ನಮ್ಮೊಂದು ಹಬ್ಬ ನೋಡ್ಬೇಕು ಅನ್ನೋ ವಿಷಯದಿಂದಲೇ ಇಷ್ಟು ಕೋಟಿ ಖರ್ಚು ಮಾಡಿ ನಾವು ಸಿನಿಮಾ ಮಾಡಿರೋದು. ಇವತ್ತಿನವರೆಗೂ ನಾವು ಯಾರೋ ಥಿಂಕೇ ಮಾಡಿಲ್ಲ. ಯಾರವರು ಇಷ್ಟ ಬಂದಂಗೆ ಮಾಡ್ಕೊಂಡಿದ್ದಾರೆ. ಆ ಥರ OTT ಸಿನಿಮಾ ಮಾಡಿದ್ರೆ ಇವತ್ತಿಗೆ ಬಂದು ಸಭೆ ಸೇರ್ತಿರ್ಲಿಲ್ಲ. ಗಂಗಾಧರ್ ಈ ಫಂಕ್ಷನ್ ಮಾಡ್ಬಿಡಲ್ಲಪ್ಪ ಅಂತ ಕರ್ಕೊಂಡು ಹೋಗ್ಬಿಡ್ತಿದ್ದೋ. ಆ ಮೈಂಡ್ ಯಾವ ನಿರ್ಮಾಪಕರು ತಲೆಯೂ ಇಲ್ಲ. ನಮ್ಮಗಳ ನಾಯಕ ನಟರು ಯಾರು ನಮ್ಮ ಹತ್ರ ಆ ಥರ ಮಾತು ಮಾಡಿಲ್ಲ. ಯಾಕೆ ಅಂತಂದ್ರೆ ಇದೆಲ್ಲ ಇಲ್ಲೇ ನಿಂತಿದ್ದೀವಿ. ಇದನ್ನ ನಾವೇನೋ ಭಯ ಪಡ್ಕೊಂಡು ಹೇಳುವಂಥ ಅವಶ್ಯಕತೆನೂ ನಮ್ಗೆ ಯಾರಿಗೂ ಇಲ್ಲ. ಯಾಕೆಂತಂದ್ರೆ ಇವತ್ತಿನವರು ಆ ಡಿಸ್ಕಷನ್ ನಾವು ಮಾಡಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ, ಅಣ್ಣ ನಿಮಗೆ, ಯಾಕೆಂತಂದ್ರೆ ಅವರೆಲ್ಲ ನಮ್ಮ ಜೊತೆ ಬಂದವರು, ನೀವು ಆ ಕಾಲದವರು, ದಯವಿಟ್ಟು ನೀವು ಅವ್ರ ಜೊತೆ ಒಂದು ಸಂವಾದ ಏರ್ಪಡಿಸ್ತಿರೋ, ಏನು ಮಾಡ್ತಿರೋ, ನಮ್ಮ ಜೈನ್ ಅವ್ರ ಜೊತೆ ಕೂರಿಸ್ಕೊಂಡು ಏನಾದ್ರು ಮಾಡಿ ದಯವಿಟ್ಟು ನೀವು ಮಾಡಿಕೊಡಿ ಅಂತ ಕೇಳ್ಕೊಂಡು ಈ ಒಂದು ಸಭೆಯಲ್ಲಿ ನಾವು ಬಂದಿದ್ದು ಗಂಗಾಧರ್ ಪಾಪ ಏನೋ ಮಾಡ್ತಾ ಇದ್ದಾರೆ. ಅವರು ಒಳ್ಳೇದಾಗಲಿ ಮಾಡ್ತಿಲ್ಲ ಸರ್. 200 ಅಂದ್ರೆ ಗೌರ್ಮೆಂಟ್ ರೂಲ್ಸ್ ಏನಿದೆ ಅದ್ರ ಪ್ರಕಾರ ಇಡ್ತಾರೆ ಸರ್. ಹೌದು ಸರ್, ಗೌರ್ಮೆಂಟ್ ರೂಲ್ಸ್ 200ವರೆಗೂ ಇಡ್ಬೋದು ವೀಕ್ ಡೇಸ್. ನೀವೆಲ್ಲ ವೀಕೆಂಡ್ಸ್ ಹೋಗಿರ್ಬೇಕು, ಅದು ಸಮಸ್ಯೆ ಆಗಿದೆ. 1500 ಮಾಡ್ತಾರೆ, ಅದು ಪ್ರಾಬ್ಲಮ್, ಅದು ಗೊತ್ತಿಲ್ಲ. ನಾವು ಎಲ್ಲೋ ಕನ್ನಡ ಪಿಕ್ಚರ್ ಅವ್ರು ಯಾರು 1000 ರೂಪಾಯಿ ಇಟ್ಟಿಲ್ಲ ಸರ್. ನಾವು ಯಾರು ಇಟ್ಟಿಲ್ಲ ಸರ್. 300-400 ರೂಪಾಯಿ ಇಟ್ಟಿದ್ವಿ. 1500 ಇಟ್ಟಿರೋರು ಅದರ್ ಲ್ಯಾಂಗ್ವೇಜ್ ಅವರು ಸರ್. ನಾವು ಯಾರು ಇಟ್ಟಿಲ್ಲ ಸರ್. ಕನ್ನಡ ಸಿನಿಮಾದ ನಿರ್ಮಾಪಕರು ಯಾರು 500 ರೂಪಾಯಿ ಇಡ್ತೀನಿ ಅಂತ ಅವ್ರು ಫೋನ್ ಮಾಡಿದ್ರೆ ಬೇಡಪ್ಪ ಅಂತ ನಾವೇ ಹೇಳ್ತೀವಿ. ನಾವು ಯಾರು ಇಟ್ಟಿಲ್ಲ ಸರ್. ಆ ಥರ ನೀವೇನೋ 500,000 ಕನ್ನಡ ಪಿಕ್ಚರ್ ನೋಡಿ ಸರ್. ಅದೇ ಅನುಶ್ರೀ ಅವರೇ, ನಿಮ್ಮ ಪರವಾಗಿ ನಾವು ಸ್ವಲ್ಪ ನಮ್ಮ ನೆಚ್ಚಿನ ನಿರ್ಮಾಪಕರಾದ ನಿಮ್ಮ ಪರವಾಗಿ ಗಂಗಾಧರ್ ಅವರು ದಯವಿಟ್ಟು ಗಂಗಾಧರ್ ಅವ್ರನ್ನ ನಾನು 30
ಮಾಡ್ಕೊಂಡು ಕೂತಿರ್ತಾರೆ ಅಂತ ಪಾಪ ಅವ್ರು ಮಾತಾಡಲ್ಲ, ಅವ್ರಿಗೆ ನಾಚಿಕೆ. ಸರಿ, ಮಾತಾಡೋದು ಈ ವಯಸ್ಸಲ್ಲಿ ಅವ್ರಿಗೆ ನಾಚಿಕೆ, ಬಿಟ್ಬಿಡಿ ಪಾಪ ಬೇಡ. ಬಂದಿರೋರೆಲ್ಲ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಹೇಳಿ ಸರ್, 1000 ಥಿಯೇಟರ್ಸ್ ಅಲ್ಲಿ ರಿಲೀಸ್ ಮಾಡ್ತಿದ್ದಾರೆ ಸಿನಿಮಾ, ಹೇಳಿ ಎಷ್ಟು ಖುಷಿ ಆಯ್ತು. ಬರೋಣ. ನನಗೆ 2 ವಿಷಯಕ್ಕೆ ಇದು ತುಂಬ ಖುಷಿ. ಒಂದು, ನನ್ನ ಆತ್ಮೀಯ ಗೆಳೆಯ ಧ್ರುವ ಮತ್ತು ನನ್ನ ಚಿತ್ರರಂಗದ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ರಾಘಣ್ಣ ಅವರು ನಡೆಸಿರೋದು. ಸೊ 2 ಅಭಿಮಾನಿಗಳಿಗೆ ಇದೊಂದು ಅದ್ಭುತವಾದ ಸಮಯ. ಆಮೇಲೆ ನಾವೆಲ್ಲ ಬಂದಿರೋದು, ಆಮೇಲೆ ಹೀರೋಗಳಿಗೆ ಲಕ್ಷಾಂತರ ಅಭಿಮಾನಿಗಳಿರ್ತಾರೆ, ಅವರ ಆರೈಕೆ ಇರುತ್ತೆ. ಆದರೆ ನಮ್ಮ ಧೈರ್ಯ ಮಾಡಿ ರಿಲೀಸ್ ಮಾಡ್ತಾ ಇರೋ ನಿರ್ಮಾಪಕನಿಗೆ ಅವನ ಧೈರ್ಯ ತುಂಬ ಬಂದಿದ್ದೀವಿ. ಸೊ ಎಲ್ಲ ಪ್ರೆಸ್ ಮಾಧ್ಯಮ ಮಿತ್ರರು ಈ ಸಿನಿಮಾಗೆ ತುಂಬ ಅದ್ಭುತವಾಗಿ ಪ್ರಚಾರ ಕೊಟ್ಟರೆ ಇನ್ನು ಮುಂದೆ ಕನ್ನಡ ಚಿತ್ರರಂಗ ಒಳ್ಳೆಯ ಸುವರ್ಣ ಯುಗಕ್ಕೆ ಮರಳುತ್ತೆ ಅಂತ ಹೇಳಿ ನನ್ನ ಹಾರೈಕೆ ಯಾವಾಗಲೂ ತೊಗರು ಮತ್ತು ದುರಾಸದಂಗಿರುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಕೋವಿಡ್ ಸಿಚುವೇಶನ್ ಆದಮೇಲೆ ಫಸ್ಟ್ ದೊಡ್ಡ ಮಟ್ಟಕ್ಕೆ ರಿಲೀಸ್ ಆಗ್ತಿರೋಂಥ ಫಿಲಮ್ ಪೊಗರು. ಆಬ್ವಿಯಸ್ಲಿ ಗೌರ್ಮೆಂಟಿನ 100% ಸೀಟ್ ಕೆಪಾಸಿಟಿ ಮಾಡ್ತಾರೆ ಇರೋದ್ರಿಂದ ಎಲ್ಲರಿಗೂ ಸ್ವಲ್ಪ ಆತಂಕ ಇದೆ. ಬಟ್ ನಾವು ರಿಲೀಸ್ ಮಾಡೋಷ್ಟು ಫೆಬ್ರವರಿ 9th ಅಷ್ಟರಲ್ಲಿ ಗೌರ್ಮೆಂಟ್ 100% ಮಾಡಲಿ ಅಂತ ಒಂದು ರಿಕ್ವೆಸ್ಟು. ಅಟ್ ದಿ ಸೇಮ್ ಟೈಮ್ 100% ಈ ಫಿಲಮ್ಗೆ ಎಲ್ಲ ರೀತಿಯೂ ಸಹಕಾರ ಸಿಗುತ್ತೆ ಮತ್ತು ಫಿಲಮ್ ದೊಡ್ಡ ಮಟ್ಟಕ್ಕೆ ಹಿಟ್ ಆಗುತ್ತೆ ಅಂತ ನಂಬಿಕೆ ಇದೆ. ಆಲ್ ದ ಬೆಸ್ಟ್ ದಿ ಪ್ರೊಡ್ಯೂಸರ್, ಡೈರೆಕ್ಟರ್ ಆ್ಯಂಡ್ ಆ್ಯಕ್ಟರ್ ಧ್ರುವ ಸರ್. ಆಲ್ ದ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್ ಟು ದ ಎಂಟೈರ್ ಟೀಮ್. ಈ ಡೇಟ್ ಅನೌನ್ಸ್ ಆದಾಗ ಎಲ್ಲರಿಗಿಂತ ಹೆಚ್ಚು ಖುಷಿಪಟ್ಟಿದ್ದು ನಾನು ನಿಜ ಹೇಳಬೇಕು ಅಂತಂದರೆ, ಯಾಕಂದರೆ ಈ ಸಿನಿಮಾ ಫಸ್ಟ್ ರಿಲೀಸ್ ಆದರೆ ಏನು ಓಪನಿಂಗ್ಸ್ ಬರುತ್ತೆ, ಏನು ಬರುತ್ತೆ ಅನ್ನೋದು ಒಂದು ಐ ಹ್ಯಾವ್ ಮೈ ಓನ್ ಪ್ಲ್ಯಾನ್ಸ್. ಅದು ಗಂಗಾಧರ್ ಕನ್ವಿನ್ಸ್ ಮಾಡಿ ಈ ಸಿನಿಮಾನ 19th ರಿಲೀಸ್ ಮಾಡ್ತಿರೋದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಮೊದಲನೇದಾಗಿ ಐ ವುಡ್ ಲೈಕ್ ಟು ಥ್ಯಾಂಕ್ ಧ್ರುವ ಸರ್ ಫಾರ್ ಅಕ್ಸೆಪ್ಟಿಂಗ್ ಅಂತ 3ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಎಲ್ಲ ಟೀಮ್ ಡಿಸಿಷನ್ ತೊಗೊಂಡಿದ್ದಕ್ಕೆ. ಇಷ್ಟು ದಿನ ನೀವೇನು ಚಿತ್ರರಂಗ ನೋಡಿದ್ದೀರಾ, ಥಿಯೇಟರ್ ನೋಡಿದ್ದೀರಾ, ಇಟ್ ವಾಸ್ ಒನ್ ಅಂದರೆ ಅದೊಂದು ಎರ ಇತ್ತು. ಈ ನೆಕ್ಸ್ಟ್ ಎರಾನ ಫಸ್ಟ್ ಸಿನಿಮಾ ಪೊಗರು ನಮ್ಮ ಕನ್ನಡ ಚಿತ್ರರಂಗದಿಂದ ಬರ್ತಿರೋದು. ಎಲ್ಲ ಥಿಯೇಟರು ಎಲ್ಲ ಇದನ್ನು ಪೊಗರು ಸಿನಿಮಾಯಿಂದ ಓಪನ್ ಆಗ್ತಿದೆ. ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಅಗೇನ್ ದ ಎಂಟೈರ್ ಟೀಮ್ ಆ್ಯಂಡ್ ಅಗೇನ್ ಆಲ್ ದಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ಎಲ್ಲರೂ ಹೇಳಿದಾರಾಗಲೇ, ಬಿಕಾಸ್ ಪೊಗರು ತುಂಬ ಚೆನ್ನಾಗಿದೆ ಅಂತ ನನಗೂ ಅಷ್ಟು ಫೇವ್ರೇಟ್ ಸಾಂಗ್ ಅದು ಕರಾಬು. ಬ್ರೋ ಆಲ್ ದಿ ಬೆಸ್ಟ್. ಐ ವಾಂಟ್ ವಿಶ್ ಹೀರೋರಿಗೆ, ಆಮೇಲೆ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಒಳ್ಳೆಯದಾಗಲಿ. ಆಮೇಲೆ ಇದಕ್ಕಿಂತ ಹೆಚ್ಚಿನ ಅಂದರೆ ಕರಾಬುಗಿಂತ ಇನ್ನೊಂದು ಸಾಂಗ್ ಇದೆ, ಅದು ಇಂಟ್ರೆಸ್ಟಿಂಗ್ ಸಾಂಗು, ಇದಕ್ಕಿಂತ ಚೆನ್ನಾಗಿದೆ ಅಂತ ಕೇಳಿದ್ದೀನಿ. ಅದಕ್ಕೆ ಆಲ್ ದ ಬೆಸ್ಟ್ ಹೇಳ್ತೀನಿ. ನನ್ನ ಸಿನಿಮಾ ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಧ್ರುವ ಸರ್ಗೆ ಕಂಗ್ರ್ಯಾಚುಲೇಷನ್ಸ್. ಕರಾಬು ಫಸ್ಟು ಆ್ಯಕ್ಚುಲಿ ಇಷ್ಟು ಫಾಸ್ಟಾಗಿ ನೋಡಿದ್ದು ಫಸ್ಟ್ ಟೈಮ್ ಸರ್ ಒಂದು ಸಾಂಗು. ಸೊ ನಾನು ಆ್ಯಕ್ಚುಲಿ ಗಂಗಾಧರ್ ಸರ್ಗೆ ಹೇಳಿದ್ದೆ, ಹೈದರಾಬಾದ್ ಏರ್ಪೋರ್ಟಲ್ಲಿ ಒಬ್ಬರು ತೆಲುಗು ಒಬ್ಬರು ನನಗೆ ಮೀನ್ಸ್ ಪ್ರೋಟೋಕಾಲ್ ಬಿಡ್ತಾರೆ, ಅವ್ರಿಗೂ ತೊಂದರೆ ಸಾಂಗ್. ನಾನು ಕೇಳಿದೆ, ಯಾಕೆ ಸರ್ ತೆಲುಗು ವರ್ಷನ್ ಇದೆಲ್ಲ ಯಾಕೆ ಕನ್ನಡ ಹಾಕಿದ್ದೀರಾ ಅಂತ. ಅವರೆಲ್ಲ ಇದೇ ಇಷ್ಟ ಆಗಿದೆ ಸರ್, ಫಸ್ಟ್ ಯಾರೋ ಕೇಳ್ತಿದ್ರು ಅಂತ. ಸೊ ರೀಚು ಹಂಗಾಗಿದೆ ಸರ್. ಸೊ ಆಲ್ ಥ್ಯಾಂಕ್ಸ್ ಟು ಯು. ಸೊ ಆಲ್ ದಿ ಬೆಸ್ಟ್ ಸರ್. 100% ಹಿಟ್ ಆಗುತ್ತೆ ಸರ್. ಥ್ಯಾಂಕ್ ಯು. ದೇಶನ ವ್ಯಾಪಿಸಿದ್ರೆ ದೇಶ ದಾಟಿ ಹೋಗ್ಬೇಕು, ಅದೊಂದು ವಿಚಾರ. ಮತ್ತೆ ಇನ್ನೂ ಒಂದು ವಿಚಾರ ಏನು ಅಂತಂದ್ರೆ, ಹತ್ತತ್ರ ಇನ್ನೊಂದು 10-12 ಜನ ಇದ್ರು ಪ್ರೊಡ್ಯೂಸರ್ಸ್. ಎಲ್ಲರೂ ಒಂದೊಂದು 40 ಕೋಟಿ ಅಂತ ಒಬ್ಬೊಬ್ಬರನ್ನ ಲೆಕ್ಕ ಹಾಕಿದ್ರು ಒಂದು 500 ಕೋಟಿ ಸಿನಿಮಾಗಳದ್ದು ನಿರ್ಮಾಪಕರು ಇಲ್ಲೇ ಇದ್ರು. ಎಲ್ಲರೂ 1 ವರ್ಷದಿಂದ ಬಡ್ಡಿ ಕಟ್ಕೊಂಡು ತುಂಬಾ ದೊಡ್ಡ ಮಟ್ಟದಲ್ಲಿ ಸಿನಿಮಾಗಳನ್ನ ಥಿಯೇಟರಲ್ಲೇ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡು, ಮಾಧ್ಯಮಗಳನ್ನ ನಂಬ್ಕೊಂಡು, ದಿನನಿತ್ಯದ ಪತ್ರಿಕೆಗಳನ್ನ ನಂಬ್ಕೊಂಡು ಆ ದೊಡ್ಡ ಸಿನಿಮಾನ ಬೆಳ್ಳಿ ಪರದೆನೇ ಬರಲಿ ಅಂತ ಇಷ್ಟು ದಿನ ಕಾಯ್ಕೊಂಡಿದ್ದಾರೆ. ನೀವೆಲ್ಲರೂ ನಮಗೆ ಮೊದಲಿಂದನೂ ತುಂಬಾ ದೊಡ್ಡದಾಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರ. ನಮ್ಮ ಟಿವಿ ಮಾಧ್ಯಮಗಳು ಆಗ್ಬೋದು, ಪತ್ರಿಕಾ ಮಾಧ್ಯಮದವರು ಆಗ್ಬೋದು. ಬಟ್ ಇದ್ರ ಮಧ್ಯದಲ್ಲಿ ಒಂದೇ ಒಂದು ಕೆಟ್ಟದಾಗಿ ಒಂದು ಸ್ವಲ್ಪ ಸಿನಿಮಾಗಳನ್ನ ರಿವ್ಯೂ ಮಾಡಿಕೊಂಡು, ಅಂದ್ರೆ ಯಾರು ಅಂತಂದ್ರೆ ಇತ್ತೀಚೆಗೆ ಯಾರೋ ಒಂದಿಬ್ರು ದಾಡಿ ಗಿಡಿ ಬಿಟ್ಕೊಂಡು ತುಂಬಾ
ತುಂಬಾ ಕನ್ನಡನ ತುಂಬಾ ಬುದ್ಧಿವಂತರು ಅಂತ ಅನ್ಕೊಂಡು ಮಾತಾಡೋದು. ಆಮೇಲೆ ಯಾರೊಬ್ಬ ಬಾಟಾರಳು ಕಾಟಾರಳು ಅಂತ ಯಾರೊಬ್ಬ ಇದ್ದಾನೆ, ಅವನು ಅಂದ್ರೆ ಅವ್ರು ಹೆಂಗ್ ಮಾತಾಡ್ತಾರೆ ಅಂತಂದ್ರೆ, ಅಂದ್ರೆ ಸಿನಿಮಾ ನಮ್ಗೆ ನಾವು ಸಿನಿಮಾ ಮಾಡೋ ಡೈರೆಕ್ಟರ್ಸ್ಗೆ ಅಂತಂದಾಗ ನಮ್ಗೆ ಕತೆ ಗೊತ್ತಿರುತ್ತೆ, ಒಂದಷ್ಟು ಡೈಲಾಗ್ಸ್, ಡೈರೆಕ್ಷನ್, ಒಂದಷ್ಟು ಡಿಪಾರ್ಟ್ಮೆಂಟ್ಸ್, ಮ್ಯೂಸಿಕ್ ಇನ್ನೊಬ್ರಿಗೆ ಮಾಡಿಸ್ತೀವಿ, ಇನ್ನೊಂದು ಡಿಪಾರ್ಟ್ಮೆಂಟ್ ಮಾಡ್ತಾರೆ. ಅವ್ರು ಹೆಂಗೆ ಅಂತಂದ್ರೆ ಕ್ಯಾಮ್ರಾ ವೈಡ್ ಆಂಗಲ್ ಯೂಸ್ ಮಾಡಬಹುದಾಗಿತ್ತು, ಕಾಸ್ಟ್ಯೂಮ್ ಇದಾಗಬಹುದಾಗಿತ್ತು, ಡೈಲಾಗ್ ಇದು ಮಾಡಬಹುದಾಗಿತ್ತು, ಪ್ರತಿಯೊಂದ್ರ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಸಿನಿಮಾ ಜರ್ನಲಿಸ್ಟ್ಗಳಿಗೆ ಒಂದಿದೆ, ಅವತ್ತಿಂದನೂ ನಮ್ಮ ಜೊತೆ ಬಾಂಧವ್ಯದಲ್ಲಿದ್ದಾರೆ, ನಮ್ಮ ಜೊತೆ ಬರ್ತಾರೆ, ಮಾತಾಡ್ತಾರೆ, ಬರೀತಾರೆ, ನಮ್ಮ ಜೊತೆ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ. ಮಾಧ್ಯಮಗಳು ಕೂಡ ನಮ್ಮ ಜೊತೆ ಇರ್ತಾರೆ, ನಾವು ಅವ್ರ ಹತ್ರ ಮಾತಾಡ್ಕೊಂತೀವಿ. ಅವನು ಯಾವನು ಅಂತಾನೆ ಗೊತ್ತಿಲ್ಲ, ಅವರಿಬ್ರು ಬರ್ತಾರೆ, ಮಾತಾಡ್ತಾರೆ, ಹೋಗ್ತಾರೆ ಇರ್ತಾರೆ. ಅವನು ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಯಾವ್ದೋ ಒಂದು ರಿವ್ಯೂ ಅಲ್ಲಿ ನೋಡಿದೆ ನಾನು, ಅವನಿಗೆ ಎಕ್ಸ್ಪೆಕ್ಟೇಷನ್ ಅಂತ ಬರಲ್ಲ, ಎಕ್ಸ್ಪೆಕ್ಟೇಷನ್ ಅಂತ ನಾನು, ಮತ್ತೆ ಟೆಸ್ಟಿಷಿಯನ್ ಅಂತಾನೆ. ಇಂಥವ್ರಿಗೆ ಒಂದು ಸಿನಿಮಾನ ರಿವ್ಯೂ ಮಾಡೋ ತಾಕತ್ತು, ಯೋಗ್ಯತೆ ಇದೆಯಾ ಅಂತ ಅನ್ಕೊಂಡು ಯೋಚನೆ ಮಾಡಬೇಕು. ಮತ್ತೆ ಇನ್ನೊಂದೇನು ಅಂತಂದ್ರೆ, ಅದರದ್ದು ಪ್ರತಿಯೊಂದು ರೈಟ್ಸ್ ಬಂದು ಸಿನಿಮಾಗೆ ಅಪ್ಪ ಅಂತಂದ್ರೆ ನಿರ್ಮಾಪಕರು. ಆ ನಿರ್ಮಾಪಕನ ಒಂದು ಶ್ರಮ ಏನಿರುತ್ತೆ, ಅಷ್ಟು ದುಡ್ಡನ್ನ ತಂದಾಕಿ ಏನು ಮಾಡಬೇಕು, ಏನು ಇದು ಮಾಡಬೇಕು, ಎಷ್ಟು ಬಡ್ಡಿ ಕಟ್ಟಬೇಕಂತ ಯೋಚನೆ ಮಾಡಿ ಅವರ ಮನೆ ಮಠಗಳೆಲ್ಲ ಅಡ ಇಟ್ಟು ತಂದು ಸಿನಿಮಾ ಮಾಡಿರ್ತಾರೆ. ಇವ್ರದ್ದೊಂದು ತೀಟೆ ಟೇಬಲ್ಗಳಿಗೋಸ್ಕರ ಒಂದಷ್ಟು ರಿವ್ಯೂಸ್ ನ ಮಾಡ್ತಾರೆ. 25,000 ಏನೋ ಲೈಕ್ಸ್ ಬರಬೇಕು, ವ್ಯೂಸ್ ಬರ್ಬೇಕಂತ. ಅಂತವ್ರಿಗೆ ನಾನು ನಿರ್ಮಾಪಕರುಗಳಿಗೆ ಏನ್ ಹೇಳ್ತೀನಿ ಅಂದ್ರೆ, ಕರ್ಕೊಂಡ್ಬಂದು ಚೆನ್ನಾಗಿ ಬಾರಿಸಿ ಹೇಳ್ತೀನಿ. ಸರ್ ಗಿರ್ನಣ್ಣ ಅಂದ್ರೆ ಕೆಟ್ಟದಾಗಿ, ಅಂದ್ರೆ ನೀವು ಒಂದಷ್ಟು ದುಡ್ಡುಗಳನ್ನ ಹಾಕಿ ದೊಡ್ಡ ಸಿನಿಮಾಗಳನ್ನ ಮಾಡಿರ್ತಾರಲ್ಲ, ಆ ಕೆಟ್ಟ ರಿವ್ಯೂ ಮಾಡ್ತಾರಲ್ಲ. ಕೆಟ್ಟ ರಿವ್ಯೂ ಅಂದ್ರೆ ರಿವ್ಯೂ ಮಾಡೋ ರೈಟ್ಸ್ ಎಲ್ಲರಿಗೂ ಇದೆ, ಕಮೆಂಟ್ ಮಾಡೋ ರೈಟ್ಸ್ ಯಾವನಿಗೂ ಇಲ್ಲ. ಅಂತದ್ದೇನಾದ್ರೂ ಇತ್ತು ಅಂತಂದ್ರೆ ಬಂದು ಕರ್ಕೊಂಡು ಅವ್ರಿಬ್ರನ್ನ ಮೇಜರ್, ಯಾಕೆಂದ್ರೆ ಇಡೀ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಚೆನ್ನಾಗೇ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಲಿರುವ ಆ ಇಬ್ರು, ಎಕ್ಸ್ಪೆಷಲಿ ಆ ಇಬ್ರು ಮಾತ್ರ, ಅವರೆಲ್ಲೂ ಹುಡಿಕೊಂಡ್ರೆ ಎಲ್ಲೂ ಸಿಗಲ್ಲ, ಎಲ್ಲೋ ಕುತ್ಕೊಂಡು ಮಾಡ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಅಂದ್ರೆ ನಿಮ್ಮ ಕಷ್ಟಗಳು ಅವ್ರಿಗೆ ಗೊತ್ತಾಗ್ಬೇಕು. ಒಂದಿನ ಕರ್ಕೊಂಡ್ಬಂದು ಚೆನ್ನಾಗಿ ಭಾಷೆ ಅವರಿಬ್ರು, ಇದು ಯಾರೇ ನಿರ್ಮಾಪಕರಾಗ್ಬೋದು, ಅವ್ರಿಗೆ ಗೊತ್ತಾಗ್ಬೇಕು. ಇಲ್ಲ ಅಂದ್ರೆ ಒಂದ್ ಕಡೆ ಕೂರಿಸ್ಕೊಂಡು ಒಂದು ಸೀನ್ ನ ಶೂಟ್ ಮಾಡುವಂತ ಅವ್ರಿಗೆ ಹೇಳ್ಬೇಕು. ಇಲ್ಲ ಅಂದ್ರೆ 10 ಲಕ್ಷ ದುಡ್ಡು ಇಸ್ಕೋ ಅಂತ ಹೇಳ್ಬೇಕು. ಅಂತವ್ರು ಒಂದಷ್ಟು ಚೆನ್ನಾಗಿ ಕರ್ಕೊಂಡ್ಬಂದು ಬಾರಿಸಿ ಅಂತ ಹೇಳ್ಬೇಕು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಪೊಗರಿಗೆ ಅಂತಲ್ಲ, ಈಗ ಬರ್ತಾ ಇರೋ ಅಷ್ಟು ಸಿನಿಮಾಗಳಿಗೆ, ಕನ್ನಡ ಸಿನಿಮಾಗಳಿಗೆ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡಿ. ಯಾಕಂದ್ರೆ ತುಂಬಾ ಕಷ್ಟಪಟ್ಟಿದ್ದಾರೆ, ತುಂಬಾ ಬಡ್ಡಿ ಕಟ್ಟಿದ್ದಾರೆ. ಯಾರೇ ಆದ್ರೂ, ಯಾಕಂದ್ರೆ ಬೇರೆ ಬೇರೆ ಲ್ಯಾಂಗ್ವೇಜಸ್ ಎಲ್ಲಾನು ಸಿನಿಮಾ ಅಂತಂದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಮೋಟ್ ಮಾಡ್ತಾರೆ. ನಮ್ಮದರಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಧ್ಯಮಗಳಾಗ್ಬೋದು, ಪತ್ರಿಕಾ ಮಾಧ್ಯಮ ಆಗ್ಬೋದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಕೆಲವರು ಮಾತ್ರ ಇದು ಮಾಡ್ತಾ ಇದ್ದಾರೆ. ಅವ್ರು ಮಾತ್ರ ಹೇಳ್ತಾ ಇದೀನಿ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಳ್ಳೇದಾಗಿ, ಎಲ್ಲರೂ ಒಳ್ಳೇದಾಗಿ. ಇಲ್ಲಿ ಕಂಡುಹಿಡಿಯೋಕ್ಕೂ ಆಗಲ್ಲ, ಇದೇ ಧ್ರುವ ಸರ್. ಈ ಟ್ರಾನ್ಸ್ಫಾರ್ಮೇಶನ್ಗೋಸ್ಕರ ಅವರು ಅಷ್ಟೊಂದು ಚಾಲೆಂಜಸ್ ಅನ್ನ ಫೇಸ್ ಮಾಡಿ ತಮ್ಮನ್ನ ತಾವು ಚಾಲೆಂಜ್ ಮಾಡಿಕೊಂಡು, ಅಂದ್ರೆ ಅದು ಸಣ್ಣ ವಿಷಯ ಅಲ್ಲ, ಆಕ್ಟಿಂಗ್, ಡಾನ್ಸಿಂಗ್ ಸೆಪರೇಟ್, ಬಟ್ ನಿಮ್ಮ ದೇಹಕ್ಕೆ ಚಾಲೆಂಜ್ ಮಾಡಿಕೊಂಡು ಈ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ರ. ಸಿನಿಮಾ ಇನ್ನೂ ಬಿಡುಗಡೆ ಆಗಿಲ್ಲ, ಬಟ್ ಆದ್ರೂ ಹವಾ ತುಂಬಾ ಜೋರಾಗಿದೆ. ಅದಕ್ಕೆ ನಿಮ್ಮ ಡೆಡಿಕೇಶನ್ ಕೂಡ ಕಾರಣ. ಸೊ ಲೆಟ್ಸ್ ಹಿಯರ್ ಇಟ್ ಫಾರ್ ಧ್ರುವ ಸರ್ ಪ್ಲೀಸ್. ಇಲ್ಲಿ ಬಂದು ಎಲ್ಲ ಹಿರಿಯರಿಗೂ, ಪತ್ರಕರ್ತರಿಗೂ, ಮಾಧ್ಯಮದವರಿಗೂ ಆ್ಯಂಡ್ ಟಿವಿಯಲ್ಲಿ ವೀಕ್ಷಣೆ ಮಾಡ್ತಿರೋ ಎಲ್ಲ ನನ್ನ VIPs ಆ್ಯಂಡ್ ಎಲ್ಲ ವೀಕ್ಷಕರಿಗೂ ಎಲ್ರಿಗೂ ನಮಸ್ಕಾರ. ಇವತ್ತು ಪೊಗರು ಪ್ರೆಸ್ ಮೀಟು, ಈ ಸಿನಿಮಾ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಮ್ಮ ನಿರ್ಮಾಪಕರು ಗಂಗಾಧರ್ ಅವ್ರ ಬಗ್ಗೆ ಮಾತಾಡಬೇಕು. ನಿಮ್ಮೆಲ್ರಿಗೂ ಗೊತ್ತಿರಂಗೆ ಇದು 3 ವರ್ಷ ಆಯಿತು. ನಮ್ಮ ಸರ್ಕಲ್ಸ್ ನಮಗೆ ನಾವು ಕೆಲವು ನೋಡಿ ಇನ್ಸ್ಪೈರ್ ಆಗ್ತೀವಿ. ಅಂದ್ರೆ ಈಗ ಶಂಕರಣ್ಣ ಸರ್ ನೋಡಿ ನಾನೇನು ಇನ್ಸ್ಪೈರ್ ಆದೆ ಅಂದ್ರೆ, ಎಲ್ಲಿಂದನೂ ಕ್ಯಾಮ್ರಾ ತರಿಸಿದ್ರು, ಇನ್ನ ವೇಗಸಲ್ಲಿ ಹೋಗಿ ಆಟೋ ಶೂಟ್ ಮಾಡಿದ್ರು, ಇನ್ನೆಲ್ಲಿಂದಲೂ ಕ್ಯಾಮ್ರಾ ಇಂಪೋರ್ಟ್ ಮಾಡ್ಕೊಂಡ್ರು. ಸೊ ಇದೆಲ್ಲ ಆದ್ಮೇಲೆ ಆದ್ಮೇಲೆ ಎಲ್ಲರೂ ನಮಗೆ ಸ್ಟಾಪ್ ಮಾಡಿಬಿಟ್ರು. ಅಂದ್ರೆ ಒಂಚೂರು ವಾಸ್ಟ್ ಆಗಿ ಯೋಚನೆ ಮಾಡೋದು, ನಾವ್ ಯಾಕೆ ನಿಲ್ಸ್ಬಿಡ್ತೀವಿ, ಒಂದು ಚೌಕಟ್ಟಲ್ಲಿ ಹಾಕಿದೀವಿ,
ಅಂತ ಅಂದ್ಕೊಂಡಾಗ ನಮ್ಮ ಡೈರೆಕ್ಟರ್ ಜೊತೆ ಒಂದು ಡಿಸ್ಕಷನ್ ಆಯಿತು. ಸರ್ ಹಿಂಗೆ ಇಂಟರ್ನ್ಯಾಷನಲ್ ಏನಾದರೂ ಟ್ರೈ ಮಾಡೋಣ ಸರ್, ಎಲ್ಲರೂ ನೆಕ್ಸ್ಟ್ ಲೆವೆಲ್ ಅಂತ ಟ್ರೈ ಮಾಡಬೇಕಾದ್ರೆ ನಾವು ಅವ್ರ ಜೊತೆ ಟ್ರೈ ಮಾಡ್ಬೋದಲ್ಲ, ಸೊ ಇನ್ನೊಂದು ಏನಾದರೂ ಮಾಡ್ಬೋದಲ್ಲ ಅಂತ ನಮ್ಮ ಪ್ರೊಡ್ಯೂಸರ್ನ ಕೇಳಿದಾಗ ನಮ್ಮ ಪ್ರೊಡ್ಯೂಸರ್ ಸರಿ ಸರ್ ಮಾಡಿ ಸರ್ ಅಂದರು. ಅವ್ರು ಎಷ್ಟು ಎಕ್ಸ್ಪೆನ್ಸಿವ್ ಅಂತ ನನಗೆ ಗೊತ್ತು. ನಮ್ಮಲ್ಲಿ ಅಂದರೆ ಒಂದೊಂದು ದಿವಸದ ಬೇಕಾಗಿರುತ್ತೆ ಅಥವಾ ಇಷ್ಟು ದಿವಸಕ್ಕೆ ಒಂದು ಸಿನಿಮಾ ಬೇಕಾಗಿರುತ್ತೆ. ಆದರೆ ಅವ್ರದ್ದು 1 ಅವರ್ಗೆ ಇಷ್ಟು ಅಂತ ಇರುತ್ತೆ ರೆಮ್ಯುನರೇಷನ್. ಸರಿ ಸರ್ ಮಾಡಿ ಅಂದರು. ತಿರ್ಗಾ ಸರ್ ನಾನು 17 ವರ್ಷದ ಒಂದು ಕ್ಯಾರೆಕ್ಟರ್ ಇದೆ, ಅದಕ್ಕೆ ನಾನು 3 ತಿಂಗಳು ಬೇಕು ಸರ್, 30 kg ಕಮ್ಮಿ ಆಗಬೇಕು. ಸರಿ ಸರ್ ಮಾಡಿ ಅಂದರು. ಸರಿ 3 ದಿವಸ ಶೂಟಿಂಗ್ ಆಯಿತು. ತಿರ್ಗಾ ಸರ್ ಸೈಜ್ ಆಗಬೇಕು ಸರ್, ಅದಕ್ಕೊಂದು 3 ತಿಂಗಳು ಬೇಕು ಸರ್. ಸರಿ ಸರ್ ಮಾಡಿ ಅಂದರು. ಇದೇನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಒಬ್ಬ ನಿರ್ಮಾಪಕ ದುಡ್ಡು ಎಲ್ಲಿಂದ ತಂದಿರ್ತಾನೋ, ಬಡ್ಡಿ ತಂದಿರ್ತಾನೋ ಅಥವಾ ಮನೆ ಮಾಡಿರ್ತಾನೋ, ಪ್ಯಾಷನೇಟ್ ಆಗಿ ಸಿನಿಮಾ ಮಾಡ್ತಾ ಇದ್ದಾರೆ. ಅವ್ರು ಒಳ್ಳೇದಾಗಬೇಕು ನಮ್ಮ ನಿರ್ಮಾಪಕರಿಗೆ. ಯಾವಾಗಲೂ ಹೇಳೋದು ಸರ್ ನೀವು ಹೇಳ್ದಾಗೆಲ್ಲ ಮಾಡಿದ್ದೀನಿ ರಿಲೀಸ್ ಮಾಡೋಣ ಸರ್ ಅಂದರು. ಸರಿ ಸರ್ ಜಯರಾಜನ ಮಾಡ್ಬಿಡೋಣ. ನಮ್ಮ ಡೈರೆಕ್ಟರ್ ಯಾವಾಗಲೂ ಸಾಕಷ್ಟು ಜನ ಕೇಳ್ತಾರೆ ಇದು ಆ ಸಿನಿಮಾದು ಇದು ಈ ಸಿನಿಮಾದು ಇದೆಲ್ಲ ಏನೂ ಇದೆ, ಟೈಮ್ ತಗೊಂಡು ನಾವು ಯಾವ ಸಿನಿಮಾದು ಅಂತ ಒಂಚೂರು ಇನ್ಸ್ಪೈರ್ ಆಗೋದೇನೆ ಫ್ರೆಶ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡಾಗ ನಮ್ಮ ಸ್ಟೋರಿ ರೈಟರು ಅರುಣ್ ಅಂತ, ಅವರು ಈ ತಮಿಳ್ ಸಿನಿಮಾ ಪುದುಪೇಟೆ ಅವರೇ ಹೇಳ್ತಾರೆ ಅದನ್ನು ಸೆವೆಂಚಿನ ಕಾಲನಿ ಈ ತರ ಸಿನಿಮಾದ ಸ್ಟೋರಿ ರೈಟರು ಅವರು ಡೈರೆಕ್ಟರ್ ಎಲ್ಲ ಕೂತ್ಕೊಂಡು ಸಾಕಷ್ಟು ಹೋಮ್ವರ್ಕ್ ಮಾಡಿದ್ರು. ನಮ್ಮ ಡೈರೆಕ್ಟರ್ ಯಾವಾಗಲೂ ಹೇಳ್ತಾ ಇದ್ದಿದ್ದೆ ಅಪ್ಪಾಜಿ ಮಾಡಿ ಅಪ್ಪಾಜಿ ಚೆನ್ನಾಗಿ ಮಾಡೋಣ ಸಖತ್ತಾಗಿ ಮಾಡೋಣ ಅಂತ. ಇದಕ್ಕೆ ಸಾಥ್ ಕೊಟ್ಟಿದ್ದು ನಮ್ಮ ಕ್ಯಾಮ್ರಾಮನ್ ವಿಜಯ್ ಬಿಟ್ಟವರು ಆ್ಯಂಡ್ ನಮ್ಮ ಚೈಲ್ಡ್ಹುಡ್ ಎಪಿಸೋಡ್ ಶೂಟ್ ಮಾಡಿದ್ದು ಕ್ಯಾಮ್ರಾ ಹ್ಯಾಂಡಲ್ ಮಾಡಿದ್ದು ಸತ್ಯ ಇಲ್ಲ ಸರ್. ನಾನು ಈ ಸಿನಿಮಾದಲ್ಲಿ ಏನೋ ಒಂದು ಕಳ್ತನ ಮಾಡಿದ್ದೀನಿ. ಅದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಇಂದ ಏನೋ ಒಂದು ಕಳ್ತನ ಮಾಡಿದ್ದೀನಿ. ಕಳ್ತನ ಅಂದ್ರೆ ಒಂದು ಕಾಪಿ ಅಂತಲೂ ಹೇಳ್ಬೋದು. ಅವರು ಅಂದ್ರೆ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್, ಅವರು ಅಂದ್ರೆ ಒಂದು ದೊಡ್ಡ ಲೈಬ್ರರಿ. ಆ ಲೈಬ್ರರಿ ಸಾಕಷ್ಟು ಬುಕ್ಸ್ ಇರುತ್ತೆ, ಆ ಬುಕ್ಸ್ ಕಾಪಿ ಮಾಡೋಕ್ಕಾಗಲಿಲ್ಲ. ಅಷ್ಟು ಬುಕ್ಸ್ ಅಲ್ಲೇ ಒಂದು ಬುಕ್, ಆ ಒಂದು ಬುಕ್ ಕಾಪಿ ಮಾಡೋಕ್ಕಾಗಲಿಲ್ಲ. ಅಷ್ಟು ಪೇಜಸ್ ಅಲ್ಲಿ ಒಂದೇ ಒಂದು ಲೈನು, ಅದನ್ನು ಕಾಪಿ ಮಾಡೋದಕ್ಕೆ ನಾನು ಸಾಕಷ್ಟು ಟೈಮ್ ತಗೊಂಡೆ. ಅದು ಸಿನಿಮಾ ನೋಡಿದಾಗ ನನಗೆ ಗೊತ್ತಾಗುತ್ತೆ ಅದು ಏನು ಅಂತ. ನೋಡಿದ ತಕ್ಷಣ ಓ ಇದೇನ ಅವತ್ತು ಮಾತಾಡಿದ್ದು ಅನ್ಸುತ್ತೆ. ಅದಕ್ಕೆ ನಾನು ಒಂದು 5-6 ತಿಂಗಳು ಪ್ರಾಕ್ಟೀಸ್ ಮಾಡಿದೆ. ಯೋಗ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ. ನಾವು ಹೇಳ್ಕೊಟ್ರೆ ಚೆನ್ನಾಗಿರಲ್ಲ, ಅವರೇ ಮೋಟಿವೇಶನ್, ಅವರೇ ಇನ್ಸ್ಪಿರೇಷನ್ ಅದನ್ನು ಮಾಡೋದಕ್ಕೆ. ಆ್ಯಂಡ್ ನಮ್ಮ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಬೇಕು ಅಂದರೆ, ನನಗೆ ಫಸ್ಟ್ ಚಾನ್ಸ್ ಕೊಟ್ಟಿದ್ದು ನಮ್ಮ APR ಬೈಗೆ. ನಾನು ಇವತ್ತು ನಿಂತಿದ್ದೀನಿ ಅಂದ್ರೆ ಕಾರಣ ಅವರು. ಆ್ಯಂಡ್ ಅದಾದ್ಮೇಲೆ ನನಗೆ ಚೇತನ್ ಕುಮಾರ್ ಅವರು ಚಾನ್ಸ್ ಕೊಟ್ಟರು. ಇವರೆಲ್ಲ ಏನ್ ಮಾಡಿದ್ರು ಅಂದ್ರೆ ಇಷ್ಟಿಷ್ಟುದ್ದ ಡೈಲಾಗ್ ನಾವು ಬರ್ಸ್ಕೊಂಡ್ಬಿಟ್ರು. ನಾನು ಹೋಗಿ ಸ್ಟೇಜ್ಗೆಲ್ಲ ಡೈಲಾಗ್ ಹೇಳಿದೆ, ಡೈಲಾಗ್ ಚೆನ್ನಾಗಿ ಹೋಗಿತ್ತು. ಇವಾಗ ನೆಕ್ಸ್ಟ್ ಸಿನಿಮಾಗೆ ಯಾರು ಡೈಲಾಗ್ ಅಂತ ಅನ್ಕೊಂಡಾಗ ನಾನಿದ್ದೀನಿ ಅಂತ ನಮ್ಮ ಪ್ರಶಾಂತ್ ರಾಜಪ್ಪ ಅವರು ಬಂದರು. ಪ್ರಶಾಂತ್ ರಾಜಪ್ಪ ಅವರು ಅವ್ರದ್ದೊಂದು ಹೇಳಲೇಬೇಕು. ನಾನು ಇದು ಕಂಪ್ಲೇಂಟ್ ಅಂತ ಆದ್ರೂ ಅನ್ಕೊಬೋದು, ಅಥವಾ ಅವ್ರು ಸಖತ್ ಸ್ಪಾಂಟೇನಿಯಸ್ ಅಂತ ಆದ್ರೂ ಅನ್ಕೋಬೋದು. ಏನೋ ಬರೀತಾರೆ ಸರ್ ಇದು ಓಕೆ ಅಂತ ಓದ್ತಾರೆ. ಅವ್ರು ಓದಾದ್ಮೇಲೆ ನೆಕ್ಸ್ಟ್ ಡೇ ಪೇಪರ್ ಇದೆಯಲ್ಲ ಸರ್ ಎಲ್ಲಿ ಸರ್ ಪೇಪರು ಇಲ್ಲ, ಒಂದು 10 ಕಡೆ ಎಲ್ಲ ಬರ್ದಿದ್ದೀನಿ, ಕೂಡಿಸ್ಬಿಟ್ಟು ಹೇಳ್ತೀನಿ ಕಳಿಸ್ತೀನಿ ಸರ್ ಅಂತಾರೆ. ಸೊ ಈ ತರ ಸಾಕಷ್ಟು ಹೋಮ್ವರ್ಕ್ ಮಾಡಿದ್ರೆ ಎಲ್ಲ ಅವ್ರಿಗೊಂದು ವರ್ಷ, ಡೈರೆಕ್ಟರ್ 1 ವರ್ಷ, ಇವ್ರಿಗೊಂದು ವರ್ಷ, ಫೈನಲ್ ನನ್ನ ಹತ್ರ 1 ವರ್ಷ ಬರೋದು. ನಾವು ಬಾಟಮ್ ಲೈನ್ ಏನ್ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ಅಂದ್ರೆ, ಸಿನಿಮಾಗೆ ಎಷ್ಟು ಕ್ರಿಸ್ಪ್ ಆಗಬೇಕೋ ಅಷ್ಟೇ ಇರೋದು ಸಿನಿಮಾದಲ್ಲಿ. ನಮ್ಮ ಸಿನಿಮಾ ಲೆಂತ್ ಹೇಳ್ಬೋದ 2 hours 31 minutes ಸಿನಿಮಾ ಇದು ಪ್ರೋಗ್ರಾಮ್. ಈ ಸಿನಿಮಾದಲ್ಲಿ ಸಾಕಷ್ಟು ಕಲಾವಿದರು ಇದ್ದಾರೆ. ನಮ್ಮ ಹಿರಿಯ ಕಲಾವಿದರು ಅಂದ್ರೆ ನಮ್ಮ ರಾಣಿ ಅಪ್ಪಾಜಿ, ನಮ್ಮ ಗಿರಿಜಮ್ಮ ಅವರು, ರವಿಶಂಕರ್ ಸರ್, ಪವಿತ್ರ ಲೋಕೇಶ್ ಅವರು, ಚಿಕ್ಕಣ್ಣ, ಕುರಿ ಪ್ರತಾಪ್,
ಹೀರೋಯಿನ್ ಆಗಿ ರಶ್ಮಿಕಾ ಮಂದಣ್ಣ ಮಾಡಿದ್ರು. ಧನಂಜಯ ಬಲಿ ಧನಂಜಯ ಅವರು, ಧರ್ಮ ಸರ್, ಮತ್ತೆ ದೀಪಕ್ ರಾಜು, ಶಿವ ಅವರು ಎಲ್ಲರೂ ಹೇಳೋಣ. ಆಮೇಲೆ ಹೇಳಿಲ್ಲ ಅಂತ ಬೇರೆ ತಮಿಳನಾಡಿ ಸರ್, ಮಯೂರಿ ಅವರಿದ್ದಾರೆ, ಅಶ್ವಥ್ ಸರ್, ಸುಧು ಸರ್, ಅದಲ್ಲದೆ ಅವರಿದ್ದಾರೆ. ಸೊ ಸಾಕಷ್ಟು ಕಲಾವಿದರು ಇದ್ದಾರೆ. ಅಂಡ್ ನನ್ನ ಫ್ಯಾಷನ್ ಡಿಸೈನರ್ ಬಂದು ಪವಿತ್ರ ರೆಡ್ಡಿ ಅವರು, ಸ್ಟಿಲ್ ಫೋಟೋಗ್ರಾಫರ್ ಬಂದು ಸಿದ್ದು ಅವರು, ಅಂಡ್ ಇಂಟ್ರೊಡಕ್ಷನ್ ಸಾಂಗ್ ಮತ್ತೆ ಕರಾಬ್ ಸಾಂಗ್ ಕ್ಯಾಮ್ರಾ ಹ್ಯಾಂಡಲ್ ಮಾಡಿದ್ದು ನಮ್ಮ ಚಂದ್ರು ಸರ್, ಎಡಿಟರ್ ಬಂದು ಕೆ ಪ್ರಕಾಶ್ ಸರ್, ಅಂಡ್ ಇಂಟ್ರೊಡಕ್ಷನ್ ಸಾಂಗ್ ಮತ್ತೆ ಕರಾಬ್ ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದು ನಮ್ಮ ಬೋರ್ಡಿಂಗ್ ಮಾಸ್ಟರ್. ಎರಡನೇ ಸಾಂಗ್ ಬಂದಿದೆ ಟ್ರ್ಯಾಕ್ಟರ್ ಮೇಲೋ ಕದ್ದೆ ಬೈಲು, ಗುಡ್ಡದ ಕಲ್ಲು ಕೂದಿದ್ದೇಳು, ಎಲ್ರೂ ಮೇಲೂ ಮಾಡ ಮಾಡಿ ಹೇಳ್ತೀನಿ ಕೇಳಿ. ನಾನು ಎಷ್ಟು ಕೆಟ್ಟ ಸಿಂಗರು, ನನ್ನ ಏನಪ್ಪ ಇಷ್ಟು ಕೆಟ್ಟದಾಗಿದೆ ಸಾಂಗ್ ಅಂದ್ಕೊಂಡ್ಬಿಡಿ. ಸಾಂಗ್ ನಿಜವಾಗ್ಲೂ ಚೆನ್ನಾಗಿದೆ, ಕಂಪೋಸ್ ಮಾಡಿರೋದು ಚಂದನ್ ಶೆಟ್ಟಿ ಅವರು. ಅಂಡ್ ರೀ ರೆಕಾರ್ಡಿಂಗ್ ಅಂತ ಬಂದ್ರೆ ನಾನು ಸಿಕ್ಕಾಪಟ್ಟೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಸಾರ್ ಇಲ್ಲ ಸರ್, ನೀವು ಏನಾದರೂ ಅಂದ್ಕೊಳ್ಳಿ ಸರ್, ನಂಗೆ ಅದ್ದೂರಿ ಬಹುದೂರು ಪರಿಚಯ ನೀವು ಸಖತ್ತ ಮಾಡಿಕೊಟ್ಟಿದ್ರ, ಪುಟ್ಟನ್ನು ನೀವೇ ಮಾಡ್ಕೊಳ್ಬೇಕು ಅಂತ ಅವರು ಬೆನ್ನು ಹತ್ತಿ ರಿಕ್ವೆಸ್ಟ್ ಮಾಡಿ ಬನ್ನಿ ಇವಾಗ ಮಾಡ್ತೀನಿ ಅಂತ ಮಾಡಿಕೊಟ್ರು ನಮ್ಮ ಹರಿಕೃಷ್ಣ ಸರ್. ಎಲ್ಲರೂ ನನ್ನ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈಗ ಸಿನಿಮಾ ರಿಲೀಸ್ ಡೇಟು ಇದೆ ಫೆಬ್ರವರಿ 19ನೇ ತಾರೀಕು, ಶುಕ್ರವಾರ ರಥಸಪ್ತಮಿ ದಿವಸ. ಸಿನಿಮಾನ ನಾವು ಎಲ್ಲರೂ ಕಷ್ಟಪಟ್ಟು ಮಾಡಿದೀವಿ ಅಂತ ಹೇಳೋದಕ್ಕಿಂತ ಎಲ್ಲರೂ ಇಷ್ಟಪಟ್ಟು ಮಾಡಿದ್ದೀವಿ. ಎಲ್ಲ ಟೆಕ್ನಿಷಿಯನ್ಸ್ಗಳು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಡೈರೆಕ್ಟರ್, ಅವ್ರದ್ದು ಹಿಟ್ ಡೈರೆಕ್ಟರ್, ಈಸ್ ಅ ಸ್ಟಾರ್ ಡೈರೆಕ್ಟರ್. ಆದ್ರೂ ಇಲ್ಲ ನಾನು ಬೇರೆ ಸಿನಿಮಾ ಮಾಡಲ್ಲ, ಹೀರೋ ಜೊತೆ ಟ್ರಾವೆಲ್ ಆಗ್ತೀನಿ ಅಂತ ಇದ್ರು. ಆ್ಯಂಡ್ ನಮ್ಮ ಸೆವೆಂತಿಗಳು ಅಂತ ತಮಿಳಲ್ಲಿ ಆ ಪ್ರೊಡ್ಯೂಸರ್ ಬಂದು ಶಿವಾರ್ಜುನ್ ಅವರು, ಆ್ಯಂಡ್ ತೆಲುಗಲ್ಲಿ ಪ್ರೊಡ್ಯೂಸರ್ ಬಂದು ಪ್ರತಾಪ್ ರಾಜು ಅವರು. ಇವ್ರು ಎಲ್ಲರೂ ಮುಂದೆ ಬಂದು ಮಾಡೋಣ ಸಿನಿಮಾ, 50% ಆದ್ರೂ ಪರವಾಗಿಲ್ಲ ಮಾಡೋಣ, ಎಲ್ಲ ಕಡೆಯಿಂದ ಮಾಡೋಣ ಅಂತ ಇದ್ರಲ್ಲ. ಯಾಕೆ ಅಂದ್ರೆ ಒಂದೇ ಒಂದು ಪ್ರಶ್ನೆ, ನಮ್ಮೆಲ್ಲರಿಗೂ ನಮ್ಮ ಕನ್ನಡಿಗರ ಮೇಲಿರೋ ನಂಬಿಕೆ ಬಂದ. ನೀವೆಲ್ಲರೂ ಬಂದು ಕೈ ಹಿಡಿಬೇಕು, ಆಶೀರ್ವಾದ ಮಾಡಬೇಕು. ಇಷ್ಟು ವರ್ಷನೂ ನಮ್ಮ ಕೈ ಹಿಡಿದು ನಡ್ಸ್ಕೊಂಡು ಹೋಗಿದ್ದೀರಾ. ಇನ್ನು ಮುಂದೇನು ಈ ಪ್ಯಾಂಡಮಿಕ್ ಅನ್ನೋದಾದ್ಮೇಲೆ ನೀವೇ ತಿರ್ಗಿ ತೋರಿಸ್ಬೇಕು. ನೀವು ಥಿಯೇಟ್ರಲ್ಲಿ ಅದೇ ನಾವು ಹೇಳ್ತಾರಲ್ಲ, ಗುಡಿಯಲ್ಲಿ ದೇವರಿದ್ದಾರಂಗೆ. ಸೊ ನೀವೆಲ್ಲರೂ ಬಂದು ಸಿನಿಮಾ ನೋಡಿ. ನನ್ನ ಸಿನಿಮಾ ಅಂತಲ್ಲ, ರಿಲೀಸ್ ಆಗ್ತಾರ ಎಲ್ಲ ಕನ್ನಡ ಸಿನಿಮಾನು ನೋಡಿ. ಆ್ಯಂಡ್ ನಾನು ಅವ್ರ ಫ್ಯಾನು, ಇಲ್ಲ ನಾನು ಇವ್ರ ಫ್ಯಾನು, ನಾನು ಈ ಸಿನಿಮಾ ನೋಡಲ್ಲ ಆ ಸಿನಿಮಾ ನೋಡಲ್ಲ ಅನ್ನೋದು ಬಿಟ್ಟು ಎಲ್ಲ ಕನ್ನಡ ಕಲಾಭಿಮಾನಿಗಳು ಎಲ್ಲರೂ ಕನ್ನಡ ಸಿನಿಮಾ ನೋಡಬೇಕು ಅಂತ ದಯವಿಟ್ಟು ನೀವೆಲ್ಲರೂ ಸೇರಿ ನಮ್ಮ ಚಿತ್ರರಂಗನ ಕೈ ಹಿಡೀರಿ. ಆ್ಯಂಡ್ ಎಲ್ಲ ಹಿರಿಯ ಕಲಾವಿದರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಸಪೋರ್ಟ್ ಇದೆ. ನೀವೆಲ್ಲರೂ ಬೆಂತಟ್ಟಿ ಬರೋಣಿದ್ದೀನಿ ಅಂತ ಹೇಳೋದಕ್ಕೆ ನಮಗೊಂದು ಧೈರ್ಯ ಇರೋದು. ಆ್ಯಂಡ್ ಎಲ್ಲದಕ್ಕಿಂತ ಧೈರ್ಯ ನನಗೆ ನಮ್ಮ VIPs ಮೇಲೆ ಇರೋದು. ಈ ಸಿನಿಮಾ ಒಂದು ಫ್ಯಾಮಿಲಿ ಎಂಟರ್ಟೈನರು. ಅಂದರೆ ಪೊಲೀಸ್ ತಕ್ಷಣ ಕಟ್ಟ ಕೂದಲು ಬಿಟ್ಕೊಂಡು ಕೆಟ್ಟದಾಗೆ ಇರೋದು ಅದಲ್ಲದೆ ಇದು ಒಂದು ಎಮೋಷನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಅಂದರೆ ಅಜ್ಜಿ ಮೊಮ್ಮಗನಿಗೆ ಎಮೋಷನ್ಸ್ ಇದೆ, ತಾಯಿ ಮಗಂದು ತುಂಬ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಒಬ್ಬ ಅಣ್ಣ ತಂಗಿದಿದೆ. ಸೊ ಸಾಕಷ್ಟು ಎಮೋಷನ್ಸ್ ಇರುವಂಥ ಫ್ಯಾಮಿಲಿ ಎಂಟರ್ಟೈನರು ಈ ಸಿನಿಮಾ. ನೀವೆಲ್ಲರೂ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ. ಆ್ಯಂಡ್ ಈ ಸಿನಿಮಾದಲ್ಲಿ ಸಾಕಷ್ಟು ಸರ್ಪ್ರೈಸಸ್ ಇದೆ ನಿಮಗೆ, ಆಗಲೇ ಹೇಳಿದ್ರು ರಿವ್ಯೂಸ್ ಅಂತ. ಎಲ್ರಿಗೂ ಒಂದೇ ಮನವಿ, ನೀವು ರಿವ್ಯೂಸ್ ಮಾಡೋ ಹಕ್ಕು ನಿಮಗಿದೆ, ಅಫ್ಕೋರ್ಸ್ ಇದೆ. ನಾವು ಬೇರೆ ಭಾಷೆ ನೋಡಿದಾಗ ಎಲ್ಲರೂ ಒಂದಾಗಿ
ಒಟ್ಟಾಗಿ ಸಪೋರ್ಟ್ ಅನ್ನೋದು ಇದ್ದೇ ಇರುತ್ತೆ. ಸೊ ಜಡ್ಜ್ ಮಾಡಿದ್ರೆ ದಯವಿಟ್ಟು ನೀವು ನಮ್ಮ ಕೈ ಜೋಡಿಸಿ ಆ್ಯಂಡ್ ನೀವೆಲ್ಲರೂ ಎಂಕರೇಜ್ ಮಾಡಿ ಚೆನ್ನಾಗಾಗುತ್ತೆ ಸಿನಿಮಾ ಅಂತ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಬೆಂಬಲ ಆ್ಯಂಡ್ ನಿಮ್ಮ ಸಪೋರ್ಟ್, ಎಲ್ಲರೂ ಸಪೋರ್ಟ್ ಬೇಕು. ಸಿನಿಮಾನ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ. ಜಾಸ್ತಿ ಏನು ಬರಲ್ಲ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ. ಇದರೊಳಗೆ ಇವತ್ತೇ ನೀವು ನೋಡಿದ್ರಿ ನಮ್ಮ ಧ್ರುವ ಸರ್ ಕಮ್ಮಿಯಾಗಿ ನೋಡಿದ್ರಿ, ಅಂದರೆ 35 kg ಕಡಿಮೆ ಮಾಡಿದಾಗ ಹೇಗಿರುತ್ತೆ ಅಂತ ನೋಡಿದ್ರಿ. ಅವ್ರು 35 kg ಏರಿಸ್ಬಿಟ್ಟು ಘಟಾನುಘಟಿಗಳ ಜೊತೆ ಒಂದು ಆಕ್ಷನ್ ಮಾಡ್ತಾರೆ ಅಂತಂದ್ರೆ ಹೇಗಿರ್ತಾರೆ ಅಂತ ಒಂದು 4 ಫೋಟೋಗ್ರಾಫ್ಸ್ ತೋರಿಸ್ತೀನಿ, ದಯವಿಟ್ಟು ಅದನ್ನು ನೋಡಿ. And ಇವರೆಲ್ಲರೂ ಇಂಟರ್ನ್ಯಾಷನಲ್ ಟಾಪ್ ಮೋಸ್ಟ್ ಫೇಮಸ್ ಬಾಡಿ ಬಿಲ್ಡರ್ಸ್. ಅವರ ಜೊತೆ ಧ್ರುವ ಸರ್ ಅವರ ಈ ಒಂದು ಚಿತ್ರಗಳು. ಕಿಂದ ಹೊರಗಡೆ ಬರ್ತಾ ಇದ್ದೀವಿ. ತಾವೆಲ್ಲ ತುಂಬ ಮನಸ್ಸಿಂದ ಆಶೀರ್ವಾದ ಮಾಡಿ ನಮ್ಮ ಇಡೀ ತಂಡಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟು ಈ ಸಿನಿಮಾ ಗೆಲ್ಲಿಸ್ಬೇಕು ಅಂತ ಕೇಳ್ಬೋದು. ಥ್ಯಾಂಕ್ ಯು ಸೊ ಮಚ್. ಸರ್ ಆ್ಯಕ್ಚುಲಿ ಈ ಪಿಕ್ಚರಲ್ಲಿ ಆ್ಯಕ್ಷನ್ನು ಡೈಲಾಗ್ಸ್ಗಿಂತ ಎಮೋಷನ್ಸ್ ಜಾಸ್ತಿ ಇದೆ ಸರ್. ಮಗು ಅಂದ ತಕ್ಷಣ ಎಲ್ಲರೂ ಅಂದ್ಕೊಳ್ಳೋದು ಇದೊಂದು ಮಾಸ್ ಹಿಟ್ಟು ಅಥವಾ ರೌಡಿಸಮ್ ಪಿಕ್ಚರ್ ಅನ್ನೋದು ಅಲ್ಲದೆ ದಿಸ್ ಹಸ್ ಗಾಟ್ ವೆರಿ ಎಮೋಷನಲ್ ಆ್ಯಂಡ್ ಫ್ಯಾಮಿಲಿ ವ್ಯಾಲ್ಯೂಸ್ ಇರುವಂಥ ಸಿನಿಮಾ. ಆಮೇಲೆ ಪ್ರತಿ 15 ನಿಮಿಷ ಇಲ್ಲ 20 ನಿಮಿಷಕ್ಕೆ ಒಂದು ಹೊಸ ಒಂದು ಎಲಿಮೆಂಟ್ ಆ್ಯಡ್ ಆಗುತ್ತೆ ಸಿನಿಮಾದಲ್ಲಿ. ಡೆಫಿನೆಟ್ ಆಗಿ ಇಟ್ ವಿಲ್ ನಾಟ್ ಡಿಸಪಾಯಿಂಟ್ ಯು ವೆನ್ ಯು ಕಮ್ ಇನ್ ಟು ದ ಥಿಯೇಟರ್ಸ್. ನಮ್ಮ ಸಾಂಗ್ಗಳಾಗಿರ್ಬೋದು, ಅವ್ರ ಇಂಟ್ರಡಕ್ಷನ್ಸ್ ಆಗಿರ್ಬೋದು, ಮಾತಾಡಿರುವಂತಹ ಶೈಲಿ ಆಗಿರ್ಬೋದು, ಅವರ ಚೇಂಜ್ ಓವರ್ಸ್ ಆಗಿರ್ಬೋದು, ಡೆಫಿನೆಟ್ ಆಗಿ 15ರಿಂದ 20 ನಿಮಿಷಗಳ ಕಾಲದಲ್ಲಿ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ ಇದ್ದೇ ಇರುತ್ತೆ ಸಿನಿಮಾದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಿಶೋರ್ ಸರ್ ಕೂಡಿಸ್ಬಿಟ್ಟು ಹೇಳ್ಬೇಕೀಗ. ಡೈಲಾಗ್ ರೈಟರ್ ಅಲ್ಲೇ ಇದಾರಲ್ಲ, ಹೇಳ್ತಾರೆ. ತೋಳು ತುಂಬ ತಾಕತ್ತಿದ್ರು ತಕರಾರು ಮಾಡಲ್ಲ, ಏನೋ ತುಂಬ ನಿಂತಿದ್ರು ಗುಲಾಮ ಆಗಿರಲ್ಲ. ಗೂಳಿ ಸೈಲೆಂಟ್ ಆಗಿದೆ ಅಂತ ಕಾಂಚನ್ ಮಾಡಿದ್ರು ಗುದ್ದೋಲಿಗೆ ಗೂಗಲ್ ಹುಡುಗಿದ್ರು ಟ್ರೀಟ್ಮೆಂಟ್ ಸಿಗಲ್ಲ. ಸೂಪರ್ ಸರ್, ಸೂಪರ್. ಹರ್ಷ ಮಾಸ್ಟ್ರು ಕೊರಿಯೋಗ್ರಾಫ್ ಮಾಡಿದ್ರು. ಅದ್ರ ಬಗ್ಗೆ ನಮ್ಮ ಡೈರೆಕ್ಟರ್ನ ಕೇಳಿ ಚೆನ್ನಾಗಿತ್ತು. ಸರಿ, ಅವರೇನೋ ಹೇಳ್ಬಿಟ್ಟಿದ್ದಾರೆ, ಹೇಳಿದಾಗ ಏನು ಚೆನ್ನಾಗಿದೆ, ಏನು ಸರಿ ಅವರು. ಮೇಡಮ್ ಏನು ಅಂತಂದರೆ, ಟು ಬಿ ವೆರಿ ಫ್ರ್ಯಾಂಕ್, ನಾನು ಇದುವರೆಗೂ ಡ್ರಿಂಕ್ ಮಾಡಿಲ್ಲ. ಬಟ್ ನನ್ನ ಸಿನಿಮಾದಲ್ಲೆಲ್ಲ ಎಣ್ಣೆ ಸಾಂಗ್ ಇಟ್ಟಾಗುತ್ತೆ, ಅದು ಯಾಕೆ ಅಂತ ಗೊತ್ತಿಲ್ಲ. ಖಾಲಿ ಬಾಟಲ್ ಮಾಡಿದ್ದು ನಾನೇ. ಆಮೇಲೆ ನಾವು ಮನೆಗೆ ಹೋಗೋದಿಲ್ಲ ಅಂತ ಆಗಿರ್ಬೋದು, ಅಥವಾ ಫೋನು ಇಲ್ಲ, ಮೆಸೇಜ್ ಇಲ್ಲ ಆಗಿರ್ಬೋದು. ಸೊ ಕಂಟಿನ್ಯೂಸ್ ಆಗಿ ಎಣ್ಣೆ ಸಾಂಗ್ ಬರ್ತಾನೆ ಇದೆ. ಅದೇನು ನನಗೆ ಗೊತ್ತಿಲ್ಲ. ಎಣ್ಣೆಗೂ ನಿಮಗೂ ಯಾವುದೋ ಜನ್ಮದ ಅವಿನಾಭಾವ ಸಂಬಂಧ ಈ ಜನ್ಮದಲ್ಲಿ ನೋಡ್ತಾರೆ ಸರ್. ಅಲ್ಲ ನೋಡಿ ಸರ್, ಒಂದಿನ ಟ್ರೈ ಮಾಡ್ಬಿಡಿ ಅಂತ ಹೇಳ್ತಿದ್ದಾರೆ ಸರ್. ಧ್ರುವ ಸರ್, ನಾವು ಫೋಟೋಸ್ ನೋಡಿದ್ವಿ, ನಂದಕಿಶೋರ್ ಸರ್ ಕೂಡ ಹೇಳಿದ್ರು ದಿಸ್ ಇಸ್ ಮೈ ಲಾಸ್ಟ್ ಕ್ವೆಶನ್. ಎಲ್ಲ ಟ್ರಾನ್ಸ್ಫಾರ್ಮೇಶನ್ಸ್ ಎಲ್ಲ ನೋಡಿದ್ವಿ, ಬಟ್ ಆ ಪ್ರಾಸೆಸ್ ನಾವು ಚಿಕ್ಕದಾಗಿ ಹೇಳಕ್ಕಾಗತ್ತಾ, ಅದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ ಹೇಳಿ? ಬಿಕಾಸ್ ಇಟ್ಸ್ ಅನ್ ಇನ್ಸ್ಪಿರೇಷನ್, ತುಂಬಾ ಜನಕ್ಕೆ ಅದು ಇನ್ಸ್ಪಿರೇಷನ್. ಇಲ್ಲ, ಆಕ್ಚುಲಿ ನಾವು ಮಾಡಿದಾಗ ಮಾಡೋದು ತಪ್ಪು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಕಮ್ಮಿ ಟೈಮಲ್ಲಿ 30 kg ಕಮ್ಮಿ ಆಗೋದು, ಫ್ಯಾಟಿ ಲಿವರ್ ಆಗುತ್ತೆ, ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಇದೆ. ಆ್ಯಂಡ್ ನಾನು ಡಯಟ್ ಮಾಡಲಿಲ್ಲ, ಬ್ಯಾಲೆನ್ಸ್ ಡಯಟ್ ಮಾಡಲಿಲ್ಲ. ನಾನು ಮಾಡಿದ್ದು ಫಾಸ್ಟಿಂಗ್. ಅಂದರೆ ಏನಕ್ಕೆ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಎಲ್ಲ ಅವ್ರು ಮಾಡಿದ್ದು. ಈ ವೆಂಟ್ ಟು ಕ್ರ್ಯಾಶ್ ಡಯಟ್. ಆಕ್ಚುಲಿ ಕ್ರ್ಯಾಶ್ ಡಯಟ್ ಮಾಡಿದ್ದು ಅವರು 3 ತಿಂಗಳ ಕಾಲ ಓನ್ಲಿ ಲಿಕ್ವಿಡ್. ಒಂದು ದಿವಸದಲ್ಲಿ ಅವರು ಸಾಲಿಡ್ ಅಂತ ತಿಂದಿದ್ದು 3ರಿಂದ 5 ಬೀನ್ಸ್ ಮಾತ್ರ. ಇದು ಪರೀಕ್ಷೆಗೆ ಹೇಳ್ತಾ ಇರೋದಲ್ಲ, ದಿಸ್ ವಾಸ್ ಲಿಟರಲಿ ಟ್ರೂ. ಹಿ ಓನ್ಲಿ ಏಟ್ 5 to 7 beans and either than that it will be buttermilk, coconut water or water. This was done for 3 months continuously. ಯಾಕೆಂದ್ರೆ ಯು ಶುಡ್ ಸಿ ದ ಟ್ರಾನ್ಸ್ಫಾರ್ಮೇಶನ್, ಅದರ್ವೈಸ್ ಯು ಕೆನಾಟ್ ಮೇಕ್ ಇಟ್ ಔಟ್. ಇದಾದ್ಮೇಲೆ ಬರೋದು, ಇದಾದ್ಮೇಲೆ ಮತ್ತೆ 10 kg ಕಮ್ಮಿ ಆಗಿರೋದು. ಫ್ರೀಸ್ ಮಾಡೋದು
that's so good. ಎಲ್ಲ ಎಲ್ಲ ಅದೇ ನಾವು ಯಾವ ರೀತಿ ಎಷ್ಟು ಭಯಭಕ್ತಿಯಿಂದ ಅದ್ದೂರಿ ಬಹದ್ದೂರ್ ದರ್ಶನ ಮಾಡಿದ್ರು ಅಷ್ಟೇ ಭಯಭಕ್ತಿ ಶ್ರದ್ಧೆಯಿಂದ ಈ 4ನೇ ಸಿನಿಮಾ ತೊಗೊಂಡು ಮಾಡಿದ್ದೀವಿ. ನಮಗೆ ಯಾವಾಗಲೂ ಯಾಕೆ ಟೈಮ್ ತಗೊಂತೆ ಅಂತ ಇದ್ರು ಅದರಿಂದ ಒಂದು ದೊಡ್ಡ ಸ್ಟೋರಿಗಳಿದೆ. ಸರಿ, ನಂಬಿಕೆ ಉಳಿಸ್ಕೊಳ್ಳೋದು ಸಿಗೋದು ಕಷ್ಟ. 2 ಸಿನಿಮಾ ಆದಮೇಲೆ 3ನೇ ಸಿನಿಮಾ ಅಯ್ಯೋ ಇಷ್ಟಪಡೋದು ಮಾಡಬೇಕು, 4ನೇ ಸಿನಿಮಾ ಇಷ್ಟಪಡೋದು ಮಾಡಬೇಕು ಅನ್ನೋ ಒಂದು ಭಯ ಅಷ್ಟೇ ಟೈಮ್ ತಗೊಳ್ಳೋದಕ್ಕೆ ಮೇನ್ ಕಾರಣ. ಆ್ಯಂಡ್ ಅದಕ್ಕೆ ಟೈಮ್ ಆಗೇ ಆಗುತ್ತೆ. ಯಾಕೆಂದರೆ ನಿಮಗೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ದಯವಿಟ್ಟು ನೀವೆಲ್ಲ ಯಾರ್ಯಾರು ನೋಡ್ತಾ ಇದ್ದೀರಾ ನಿಮ್ಮಗಳ ಮೇಲೆ ನಂಬಿಕೆ ಮೇಲೆ ನಾವು ಇದೇ ಫೆಬ್ರವರಿ 19ನೇ ತಾರೀಕು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ. ನೀವು ಎಲ್ಲರೂ ಬಂದು ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ. ದಯವಿಟ್ಟು ಫ್ಯಾಮಿಲಿ ಜೊತೆ ಬಂದು ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಜಯ ಆಂಜನೇಯ. ಥ್ಯಾಂಕ್ ಯು ಸರ್ ಹಾಗೆ ಇರಿ ಸರ್ ಹಾಗೆ ಸರ್ ಹಾಗೆ